ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ಬಾನುಲಿ ವರದಿ ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್.ಎಂ. ಸುಧಾಕರ್. ಕುಲಪತಿಗಳಾದ ಎಸ್.ವಿ. ಸುರೇಶ್ ಅವರು ಹಾಗೂ ನಮ್ಮ ಸಿ.ಎನ್. ಶಿವಪ್ರಕಾಶ್ ಅವರು ಹಾಗೂ ಎ.ಪಿ. ಪಾಟೀಲ್ ಅವರು ಉದ್ಘಾಟನೆ ಮಾಡಿಕೊಡ್ಬೇಕು, ನೆರವೇರಿಸಿಕೊಡ್ಬೇಕು ಅಂತ ನಾವು ಎಲ್ಲರೂ ಪರವಾಗಿ ಕೇಳ್ಕೊಳ್ತೇವೆ. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೃಷಿ ಮತ್ತು ಮಾಧ್ಯಮ ಸಂಭ್ರಮ ಎಲ್ಲರ ಬಗ್ಗೆ ನಮ್ಮ ಶಿವಪ್ರಕಾಶ್ ಸರ್ ಮಾತಾಡ್ತಾರೆ. ದಯವಿಟ್ಟು ಈ ಸಂಭ್ರಮದ ಬಗ್ಗೆ ಮಾತಾಡಲ್ಲ, ನಮ್ಮ ಮಾಧ್ಯಮ ಮಿತ್ರರನ್ನ ಎಲ್ಲರಿಗೂ ವಂದಿಸ್ತಾ ಕುಮಾರಿಗಳಾದ ಶ್ರೀಧರ್ ಅವರು ಹಾಗೂ ಬೆಳ್ಳಿಕಟ್ಟೆ ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ, ನಮ್ಮ ಗುರುಗಳಾದ ಪಾಟೀಲ್ರು ಮತ್ತು ಸುರೇಶ್ ಅವರು ಇಬ್ಬರನ್ನು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಬಂದಿಸ್ತಾ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ, ನಮ್ಮ ಬುಕ್ಗೆ ಹೆಸರು ಕೊಡೋದು ಬಂದಾಗ ರಿಸೀವ್ ಮಾಡ್ಕೊಳ್ಳಿಕ್ಕೆ ಅದು ಸರ್ಕಾರನೇ ಆ ಕೊರೋನಾ ಟೈಮಲ್ಲಿ ಬ್ಯಾನ್ ಮಾಡಿತ್ತು. ಆವಾಗಿಂದ ನಾವು ಬೇರೆ ಬೇರೆ ಸಂಸ್ಥೆಗಳಿಂದ ಕೆಲಸ ಮಾಡುವಾಗ ನಾವು ಬಂದವ್ರನ್ನ ರಿಸೀವ್ ಮಾಡ್ಕೊಳ್ಳೋಕೆ ಏನು ಕೊಡೋದು, ಒಂದು ಪುಸ್ತಕ ಕೊಡ್ಬೋದು. ಪುಸ್ತಕಕ್ಕೆ ಒಂದು ಶೀಟ್ ಆಫ್ ಪೇಪರ್ಗೆ ಎಷ್ಟು ಮರಗಳು ಕಟ್ ಮಾಡಬೇಕು, ಒಂದು ಶೀಟ್ ಆಫ್ ಪ್ಲೈವುಡ್ಗೆ 25 ಮರ ಕಟ್ ಮಾಡಬೇಕು. ಅದಕ್ಕೆ ನಾನು ಬೆಳ್ಳಿಕಟ್ಟೆ ಅವ್ರ ಹತ್ರ ಏನು ಮಾತಾಡ್ತಾ ಇರೋದು, ಸರ್ ಯಾವುದೋ ಪುಸ್ತಕಗಳು ಬೇಡ, ಪ್ಲಾಸ್ಟಿಕ್ ಸುತ್ತಿರುವಂಥ ಹೂವುಗಳು ಬೇಡ, ನಾವು ಖಾದಿದು ಶಲ್ಯನ ನಾವು ಕತ್ತಿಗೆ ಹಾಕಿ ಹೊರಳಿಗೆ ಹಾಕಿ ನಮ್ಮ ಮಿತ್ರರನ್ನ ರಿಸೀವ್ ಮಾಡ್ಕೊಳ್ಳೋದು ಒಂದು ಅಭ್ಯಾಸ ಮಾಡೋಣ. ನಾನು 15 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಇವತ್ತು ಈ ಒಂದು ವೇದಿಕೆಯಲ್ಲಿ ತಾವೆಲ್ಲ ಮುಂದೆ ಇದನ್ನು ಇಂಟ್ರಡ್ಯೂಸ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡೋದಕ್ಕೆ ನಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅಂತ ಅಂದೆ. ಮಿಕ್ಕಿದ್ದೆಲ್ಲ ನಾವು ಆಮೇಲೆ ಮಾತಾಡೋಣ. ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಗೋಷ್ಠಿಯಲ್ಲಿ ಏನೇನು ಕನ್ಸ್ಟ್ರಕ್ಟಿವ್ ಟಾಪಿಕ್ಸನ್ನು ಮಾತಾಡಿ ಯಾರಾದರೂ ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕಾಗುತ್ತೋ ಹಂಚ್ಕೊಳ್ಳೋಣ, ಮುಂದುವರಿದ ಪ್ರೋಗ್ರಾಮ್ ದಯವಿಟ್ಟು. ಥ್ಯಾಂಕ್ ಯು. ಈಗ ಗೋಷ್ಠಿಯನ್ನು ಶುರು ಮಾಡೋಣ. ನಮಗೆ ಕೃಷಿ ಇಲಾಖೆ ಒಂದು ರೀತಿ ಎಲ್ಲ ಇಲಾಖೆಗಳಿಗೆ ಕೃಷಿ ಇಲಾಖೆ ತಾಯಿ ಇದ್ದಾಗೆ, ಹಾಗೆ ನಮಗೆ ಅನ್ನ ಕೊಡುವ ಇಲಾಖೆ ಕೂಡ, ಹಾಗೆ ನಮಗೆ ಮಾಧ್ಯಮ ಕ್ಷೇತ್ರಕ್ಕೂ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಆಧಾರವಾಗಿರುವಂಥ ಕೃಷಿ ಇಲಾಖೆ. ಈ ಇಲಾಖೆ ಬಗ್ಗೆ ನಾವು ಒಂದು ವಿಚಾರ ಸಂಕಿರಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಮಾಧ್ಯಮ ಹೇಗೆಲ್ಲ ನಾವು ಪಾತ್ರ ನಿರ್ವಹಿಸ್ತಾ ಇದ್ದೀವಿ, ಹಾಗೆ ಕೃಷಿ ಕ್ಷೇತ್ರಕ್ಕೆ ಮಾಧ್ಯಮ ಹೇಗೆಲ್ಲ ಸಹಕಾರಿಯಾಗಿದೆ ಅನ್ನೋ ವಿಷಯವನ್ನು ನೀವು ದಿನನಿತ್ಯ ನೋಡ್ತಾ ಇದ್ದೀರಿ, ಹಾಗೆ ನೀವು ಅನುಭವಿಸ್ತಾ ಇದ್ದೀರಿ ಕೂಡ. ಅದನ್ನು ವಿಶೇಷವಾಗಿ ಡಿಜಿಟಲ್ ಮಾಧ್ಯಮ ಬಂದ ನಂತರ ರೈತರು ಮತ್ತು ಎಲ್ಲ ಕೃಷಿ ಅವಲಂಬಿತರು ಡಿಜಿಟಲ್ ಮಾಧ್ಯಮವನ್ನು ಹೆಚ್ಚು ಬಳಸ್ಕೊಂಡು ಅವರದೇ ಆದ ಕ್ಷೇತ್ರದಲ್ಲಿ ವಿಸ್ತರಣೆ ಆಗ್ತಿದ್ದಾರೆ, ಅಭಿವೃದ್ಧಿ ಆಗ್ತಿದ್ದಾರೆ, ಅವರ ಸ್ವಾವಲಂಬನೆ ಬಳಸ್ಕೊತಿದ್ದಾರೆ, ಹೊಸ ಉದ್ಯಮಗಳು ಬರ್ತಾ ಇದೆ, ಮತ್ತು ಉದ್ಯೋಗ ಕ್ರಿಯೇಟ್ ಆಗ್ತಾ ಇದೆ. ಇದಕ್ಕೆಲ್ಲರೂ ಕೂಡ ಮಾಧ್ಯಮ ಕ್ಷೇತ್ರ ತುಂಬ ತನ್ನದೇ ಆದ ಕಾಣಿಕೆ ಕೊಡ್ತಾ ಇದೆ. ಹಾಗೆ ಬಟ್ ಮೇಲ್ನೋಟಕ್ಕೆ ಅದು ಕೃಷಿ ಕ್ಷೇತ್ರಕ್ಕೆ ಮಾಧ್ಯಮ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಇದೆ. ಬಹುಶಃ ಅದು ಪರೋಕ್ಷವಾಗಿ ಜಾಸ್ತಿ ಆಗ್ತಾ ಇದೆ, ಬಟ್ ನಮ್ಮ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮ ಮತ್ತು ಕೃಷಿ ಇವೆರಡು ತುಂಬ ಅನ್ಯೋನ್ಯವಾಗಿ ಮುಂದೆ ಸಾಗ್ತಾ ಇದೆ, ರಾಜ್ಯದ ಅಭಿವೃದ್ಧಿ ಮುನ್ನಡೆತಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರೂ ಚಿಂತನೆಗೆ ಹಚ್ಚೋದಕ್ಕೆ ಇವತ್ತು ಒಂದು ಮಾಧ್ಯಮ ಒಂದು ಗೋಷ್ಠಿಯನ್ನು ನಡೆಸಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ವಿ.ಸಿ.ಗಳಾದಂಥ ಎಸ್.ವಿ. ಸುರೇಶ್ ಅವರು ಇವತ್ತು ಗೋಷ್ಠಿ ಬಗ್ಗೆ ಒಂದು 5 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ಪ್ರಕಾಶ್ ಅವರು ಮಾತಾಡ್ತಾರೆ. ಎಲ್ಲ 5 ನಿಮಿಷ ಮಾತಾಡೋದ್ರ ಮೂಲಕ ಸಚಿವರು 11:30 ಬರ್ತಾರೆ. 11:30 ಸಮಯಕ್ಕೆ ನಮ್ಮ ಎಲ್ಲ ಗೋಷ್ಠಿ ಮುಗಿಬೇಕು. ಅಷ್ಟೊತ್ತಿಗೆ ನಾವೆಲ್ಲ ಹೋಗಿ ಸಚಿವರನ್ನ ಸ್ವಾಗತ ಮಾಡಿ ಕರ್ಕೊಂಡು ಸಂವಾದ ಕಾರ್ಯಕ್ರಮ ಶುರುವಾಗುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವೆಲ್ಲರೂ ಕೇಳ್ಕೊತಿದ್ದೀವಿ. ಈಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಡಾಕ್ಟರ್ ಎಸ್.ವಿ. ಸುರೇಶ್ ಅವರು ತಮ್ಮ ಮಾತನ್ನು ಶುರು ಮಾಡಬೇಕು ಅಂತ ಕೇಳ್ಕೊತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಸರ್ಕಾರದ ಅಧಿಕಾರಿ ವರ್ಗದವರೇ, ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿಯರೆಲ್ಲ, ಇವತ್ತು ಕೆಪೆಕ್ ಮತ್ತು ಪ್ರೆಸ್ ಕ್ಲಬ್ನವರ ವತಿಯಿಂದ ಆಯೋಜಿಸಿರುವಂಥ ಕೃಷಿ ಮತ್ತು ಮಾಧ್ಯಮ ಅಂದರೆ ಇವೆರಡರ ನಂಟು ಯಾವ ರೀತಿ ಇದೆ, ಇದರಿಂದ ಏನು ಅನುಕೂಲ ಆಗ್ತಾ ಇದೆ ಸಮಾಜಕ್ಕೆ, ಇದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಬಳಸಲಿಕ್ಕೆ ಅವಕಾಶ ಆಗುತ್ತಾ, ಅಥವಾ ಅದರಲ್ಲಿ ಇನ್ನೂ ಜಾಸ್ತಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಾವು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ವಿಮರ್ಶೆಗಳು ಮಾಡಿ ಆ ವಿಮರ್ಶೆ ಮಾಡೋದಕ್ಕಿಂತ ಮುಂಚೆ ಈಗೆಲ್ಲ ನಿಮಗೆ ಗೊತ್ತಿದೆ, ಕೃಷಿ ಕ್ಷೇತ್ರದಲ್ಲಿ ನಾವು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎದುರಿಸ್ತಿರುವಂಥ ಸವಾಲುಗಳಿವೆ. ಆ ಸವಾಲುಗಳಿಗೆ ರೈತ ಬಾಂಧವರಿಂದ ಯಾವ ರೀತಿಯಾದಂಥ ಪ್ರತಿಕ್ರಿಯೆಗಳು ಬರ್ತಾ ಇದೆ, ಆ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳು
ಮತ್ತು ಕೃಷಿ ಇಲಾಖೆ ಯಾವ ರೀತಿ ಕಾರ್ಯೋನ್ಮುಖರಾಗಿದ್ದಾರೆ, ಈ ಸವಾಲುಗಳನ್ನು ಯಾವ ರೀತಿ ನಾವು ಪರಿಣಾಮಕಾರಿಯಾಗಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಅವಶ್ಯಕವಾಗಿ ಬೇಕಾಗಿದೆ. ಈಗ ಮಾಧ್ಯಮ ಇಲ್ಲದೆ ಯಾವುದೇ ಕ್ಷೇತ್ರವನ್ನು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಕೃಷಿನೂ ಒಟ್ಟಾಗಿದೆ. ಪ್ರತಿಯೊಬ್ಬರೂ ತಮ್ಮ ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಮಾಧ್ಯಮದವರ ಗಮನವನ್ನು ಸೆಳೆಯುವಂಥ ಕಾರ್ಯಕ್ರಮ ಬಹಳ ಮುಂಚೆಯಿಂದಲೇ ಮಾಡಿ. ಮಾಧ್ಯಮ ಇಲ್ಲದೆ ಹೋದರೆ ನಾವು ಇವತ್ತಿನ ದಿನ ನೀವು ಯೋಚನೆ ಮಾಡಿದ ರೀತಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಕೃಷಿ ಇಲಾಖೆ ರೈತ ಸಮುದಾಯವನ್ನು ತಲುಪಲಿಕ್ಕೆ ಸಮೂಹ ಮಾಧ್ಯಮಗಳು ಇಲ್ಲದೆ ಹೋದರೆ ಒಂದೇ ಒಂದು ಕ್ಷಣ ಆಲೋಚನೆ ಮಾಡಿ ನಮ್ಮ ಇಲಾಖೆಗಳ ಪರಿಸ್ಥಿತಿ ನಾವೇನಾಗಿದೆ. ಹಾಗಾಗಿ ಇದೊಂದು ಅವಿಭಾಜ್ಯ ಅಂಗ. ಅದರಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆ ಅಥವಾ ಯಾವುದೇ ರೀತಿಯಾದಂಥ ಆತಂಕ ಬೇಡ. ಕೃಷಿ ಜೊತೆಗೇನೆ ಮಾಧ್ಯಮವನ್ನು ನಾವು ಬಳಸ್ಕೊಂಡು ಬರ್ತಾ ಇದ್ದೀವಿ. ನಿಮಗೆಲ್ಲ ಒಂದು ಸಣ್ಣ ನಿದರ್ಶನ ಹೇಳಿದ್ರು, ಮಾಧ್ಯಮ ಯಾವ ರೀತಿ ನಮ್ಮನ್ನ ರೈತರಿಗೆ ಹತ್ರ ತಗೊಂಡು ಬರ್ತಾ ಇದೆ, ನಮ್ಮ ಕಾರ್ಯಕ್ರಮಗಳನ್ನು ಯಾವ ರೀತಿ ಅವರು ತಲುಪಿಸ್ತಾ ಇದ್ದಾರೆ. ಕೃಷಿ ಮೇಳ ಅಂತೇಳಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂಥ ಚಟುವಟಿಕೆ ಪ್ರತಿ ವರ್ಷ ನಡೆಯುತ್ತೆ. ಮುಂಚೆ 20 ಲಕ್ಷ ಜನ ಬರ್ತಾ ಇದ್ದಾರೆ. ಕಳೆದ ಬಾರಿ ಅದನ್ನ 54 ಲಕ್ಷ ಜನ. ನಾವು ಮಾಡ್ತಾ ಇರೋ ಕೆಲಸ ಹಂಗೆ ಇದೆ. ಅದೇ ಕೃಷಿ ಮೇಳ ಮಾಡ್ತಾ ಇದ್ದೀವಿ. ವಿನೂತನ ತಂತ್ರಜ್ಞಾನಗಳನ್ನ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇಷ್ಟು ಜನದ ಗಮನವನ್ನು ನಾವು ಹೆಂಗೆ ಆ ಕಾರ್ಯಕ್ರಮಕ್ಕೆ ಸೆಳೀಲಿಕ್ಕೆ ಸಾಧ್ಯ ಆಯ್ತು ಅಂತಂದರೆ, ನಾವು ಮನೆಗೆ ಹೋಗಿ ಹೇಳಿ ಬಂದಿಲ್ಲ, ಅಥವಾ ರೈತರನ್ನ ನಾವು ಹೋಗಿ ಕರ್ಕೊಂಡು ಬಂದಿಲ್ಲ. ಅವ್ರನ್ನ ಬರೋ ರೀತಿ ಕೃಷಿ ಮೇಳದಲ್ಲಿ ಭಾಗವಹಿಸಿ ಅದರ ಅನುಭವವನ್ನು ಮತ್ತು ಅದರ ಅವಶ್ಯಕತೆಯನ್ನು ಹಂಚ್ಕೊಳ್ಳುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಿದ್ರಿಂದ ಮಾತ್ರ ಈ ಕಾರ್ಯ ಸಾಧ್ಯ ಆಗಿದೆ ಅಂತ ನಾನು ಕಳೆದ ಬಾರಿ ಮಾಧ್ಯಮಗೋಷ್ಠಿನಲ್ಲಿ ಸಹ ಈ ಮಾತನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಹೇಳಿದೆ. ಈ ಬಾರಿಯಂತೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಧ್ಯಮ ಕೆಲಸವನ್ನು ನಿರ್ವಹಿಸಬೇಕು. ಆ ಮಾಧ್ಯಮ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಅದರಿಂದ ಆಗುವಂಥ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗಿದೆ. ಇವತ್ತಿನ ದಿನ ನಾವು ಹಲವಾರು ಮಾಧ್ಯಮಗಳನ್ನು ನಾವು ಕೃಷಿ ಕ್ಷೇತ್ರದಲ್ಲಿ ಬಳಸ್ತಾರೆ. ಒಂದು ಈಗ ನಿಮಗೆ ಗೊತ್ತಿದೆ ಪ್ರಿಂಟ್ ಮೀಡಿಯಾ. ಇವತ್ತು ಪ್ರಿಂಟ್ ಮೀಡಿಯಾನಲ್ಲಿ ಮುದ್ರಣ ಮಾಧ್ಯಮದಲ್ಲಿ ಹಲವಾರು ಲೇಖನಗಳು ಬರುತ್ತೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ. ಹಲವಾರು ತಜ್ಞರು ತಮ್ಮ ಲೇಖನಗಳನ್ನು ಮಂಡಿಸ್ತಾರೆ ಮತ್ತು ಅದರಲ್ಲಿರುವಂಥ ಕೆಲವು ವಿಷಯಾಧಾರಿತವಾದಂಥ ವಿಷಯಗಳನ್ನು ಮಂಡಿಸಿ ರೈತರ ಗಮನವನ್ನು ಸೆಳೀತಾರೆ. ಅಥವಾ ಮಾಧ್ಯಮದವರೇ ರೈತರಿಗೆ ಅವಶ್ಯಕತೆ ಇರುವಂಥ ಹೊಸ ಹೊಸ ವಿಷಯಗಳನ್ನು ಹುಡುಕಿ ತೆಗೆದು ಬರೆದು ಅದನ್ನು ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ಬಾರಿನೂ ಮಾಧ್ಯಮದವರು ಎಷ್ಟೋ ಸಲ ಫೋನ್ ಮಾಡಿ, ಸರ್ ಹೊಸದೇನಾದರೂ ಆಗಿದೆಯಾ, ನಾವು ರೈತರಿಗೆ ತಲುಪಿಸ್ಬೇಕು ಅಂತ ಅವರೇ ಕೇಳಿ ತಿಳ್ಕೊಂಡು ಬರೆಯುವಂಥ ಸಂಭವ ಇವತ್ತು ಜಾಸ್ತಿ ಆಗ್ತಾರೆ. ಅಂದರೆ ಅದರಲ್ಲಿ ಮಾಧ್ಯಮಕ್ಕೆ ತಲುಪಬೇಕು ಅಂದರೆ ನೀವು ಮಾಡ್ತಾ ಇರುವಂಥ ಕೆಲಸದ ಗುಣಮಟ್ಟ ಆ ರೀತಿಯಲ್ಲಿ ಇರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸುಮ್ಮನೆ ಸುದ್ದಿ ಮಾಡಬೇಕು, ಸುದ್ದಿಗೋಸ್ಕರ ನಾನು ಮಾಹಿತಿಯನ್ನು ಹಂಚ್ಕೋಬೇಕು ಅನ್ನೋದು ಅವ್ರಿಗಿರಲ್ಲ. ಯಾಕೆಂದರೆ ಕೃಷಿ ಕ್ಷೇತ್ರದಲ್ಲಿ ಅದಕ್ಕೆ ಬೇರೆ ರಂಗಗಳು ಇರ್ಬೋದು. ಅದರಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ರಂಗಗಳು ಬೇರೆ ಬೇರೆ ಕ್ಷೇತ್ರಗಳು ಕೆಲಸ ಮಾಡ್ಬೋದು. ಆದರೆ ಇದರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಾಧ್ಯಮಗಳು ಕೃಷಿ ಕ್ಷೇತ್ರದಲ್ಲಿ ಜನಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಬಹಳ ಹೆಚ್ಚಾಗಿ ಮಾಡ್ತಾರೆ. ಮೊನ್ನೆ ಒಂದು ಮಲ್ಟಿ ಕ್ರಾಪ್ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ ಮಿಷಿನ್ ಅಂತ ಮಾಡಿದ್ವಿ ನಾವು. ಅದು ಮಾಡಿದ್ದು ಮಾಧ್ಯಮದ ಮೂಲಕ ಬಹಳ ಹೆಚ್ಚಿನ ಪ್ರಚಾರ ಪಡೆಯಿತು. ಇವತ್ತಿನ ದಿನ ಪ್ರತಿ ಜಿಲ್ಲೆಗಳಿಂದ ಹಳ್ಳಿಗಳಿಂದ ಆ ಒಂದು ಮಿಷಿನ್ಗೆ ಬೇಡಿಕೆ ಬರ್ತಾ ಇದೆ. ಅದರಿಂದ ರೈತರಿಗೆ ಅನುಕೂಲ ಆಗ್ತಾ ಇದೆ. ಪೆಪೆಕಂತ ಸಂಸ್ಥೆಗೆ ಅದನ್ನು ಪ್ರೊಸೆಸಿಂಗ್ ಮಾಡಿಸ್ಲಿಕ್ಕೆ ಅವಕಾಶ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾಗಿ ಹಲವಾರು ಉಪಯೋಗಗಳು ಇದೆ. ಅದರ ಜೊತೆಗೆ ನಾನು ಮುಂಚೆನೇ ಹೇಳಿದೆ, ಇದನ್ನ ಬರೀ ನಾವು ಅದರ ಉಪಯೋಗಗಳು ಅನ್ನೋದೇ ಅಲ್ಲ, ಕೃಷಿ ಕ್ಷೇತ್ರದ ಸವಾಲುಗಳನ್ನು ನಾವು ನೋಡೋದು. ಯಾಕೆಂದ್ರೆ ಇವತ್ತೆಲ್ಲರೂ ಸಾಕಷ್ಟು ಜನ ಮಾತಾಡ್ತಾ ಪ್ರತಿಯೊಬ್ಬರು ಬಾಯಲ್ಲಿ ಬರೋದು ಇಷ್ಟೇ, ಕೃಷಿ ಲಾಭದಾಯಕ ಉದ್ದಿಮೆ, ಕೃಷಿಯನ್ನ ಅವಲಂಬಿಸಿ ನಾವು ಜೀವನ ಮಾಡಬಹುದಾ, ಕೃಷಿ ರೈತರ ಕೈ ಹಿಡಿಯುತ್ತ, ಅಥವಾ ಕೃಷಿಯನ್ನ ಒಬ್ಬ ಡಾಕ್ಟರ್ ತನ್ನ ಮಗ ಡಾಕ್ಟರ್ ಆಗಲಿ ಅಂತಾನೆ, ಅದೇ ಒಬ್ಬ ಕೃಷಿಕ ತನ್ನ ಮಗ ಕೃಷಿಕ ಆಗಲಿ ಅಂತ ಎಷ್ಟು ಅಪೇಕ್ಷೆ ಪಡ್ತಾ ಇದ್ದಾರೆ. ಯುವಕರೆಲ್ಲ ಹಳ್ಳಿಯಿಂದ ಹೊರಗಡೆ ಮೈಗ್ರೇಷನ್ ಆಗಿ ಹೋಗ್ತಾ ಇದ್ದಾರೆ, ವಲಸೆ ಬರ್ತಾ ಇದ್ದಾರೆ. ದುಡಿಲಿಕ್ಕೆ ಶಕ್ತಿ ಇಲ್ಲದೆ ಇರುವಂಥ ವೃದ್ಧರು ಮಾತ್ರ ಹಳ್ಳಿಗಳಲ್ಲಿ ಉಳಿತಾ ಇದ್ದಾರೆ. ದುಡಿಲಿಕ್ಕೆ ಸಾಧ್ಯ ಇರುವಂಥ ಜನರು ಹೊರಗೆ ಬರ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿ ಆದರೆ ನಗರ ಪ್ರದೇಶಗಳ ಮೇಲೆ ಆಗುವಂಥ ಪರಿಣಾಮಗಳು, ಹಳ್ಳಿಗಳಲ್ಲಿ ದುಡಿಯಕ್ಕೆ ಸಾಧ್ಯ ಇಲ್ಲದೆ ಇರುವಂಥವ್ರು ಉಳಿದ್ಬಿಟ್ರೆ ಕೃಷಿ ಕ್ಷೇತ್ರ ಇವತ್ತಿಷ್ಟು ಇಡೀ ದೇಶ ಸ್ವಾವಲಂಬಿ ರಾಷ್ಟ್ರ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ 349 ಮಿಲಿಯನ್ ಟನ್ ಉತ್ಪಾದನೆ ಆಗಿದೆ. ನಮ್ಮಲ್ಲಿ ಬಫರ್ ಇದೆ ಅಂತ ಹೇಳ್ತೀವಿ. ಅಂದರೆ 1947ರ ಪರಿಸ್ಥಿತಿ ಹೋಲಿಸ್ಕೊಂಡ್ರೆ ನೀವು ಇದ್ದಂಥ 53 ಮಿಲಿಯನ್ ಟನ್ ನಮ್ಮ ಜನಗಳ ಹಸಿವನ್ನು ನೀಗಿಸಲಿಕ್ಕೆ ಹೊರಗಡೆ ದೇಶಗಳಿಂದ ಕೊಂಡ್ಕೊಳ್ತಾ ಇದ್ದಂಥ ಆಹಾರ ಧಾನ್ಯಗಳನ್ನು ಇವತ್ತು ನಾವೇ ಸ್ವತಃ ಮಾಡಿ ಹೊರಗಡೆ ದೇಶಕ್ಕೂ ರಫ್ತು ಮಾಡುವಂಥ ಪರಿಸ್ಥಿತಿ. ಆದರೆ ಕೃಷಿಯನ್ನು ಬರೀ ಕೃಷಿ ಮಾಡಬೇಕಾ ಅಥವಾ ಕೃಷಿಯಲ್ಲಿ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕಾ? ಇದರಲ್ಲಿ
ಮಾಧ್ಯಮದವರು ಈ ಕೃಷಿ ಕ್ಷೇತ್ರ ಲಾಭದಾಯಕ ಅಂತ ಮಾಡಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಕೆಪೆಕ್ದೇ ಆದಂಥ ಒಂದು ಸೀರೀಸ್ ಆಫ್ ಸಕ್ಸಸ್ ಸ್ಟೋರೀಸ್ ಕೆಪೆಕ್ ಸಂಸ್ಥೆಯವರಿಂದ ಕೃಷಿಯನ್ನ ಅಂದರೆ ಕೃಷಿಕರೇ ಉದ್ದಿಮೆದಾರರಾಗಿ ರೂಪಿಸುವಂಥದ್ದು ಹೇಗೆ, ಆ ಉದ್ದಿಮೆದಾರರು ಜೀವನವನ್ನು ಕಟ್ಟಿಕೊಳ್ಳೋದು ಹೇಗೆ ಕೃಷಿಯಲ್ಲಿ ಅನ್ನೋದ್ರ ಬಗ್ಗೆ ಕೆಪೆಕ್ನವರ ಉದಾಹರಣೆ ಸಹಿತ ಅದನ್ನು 30 ಸ್ಟೋರೀಸ್ ಬಂದಿದೆ. ಅಂದರೆ ಈ ಒಂದು ಯಶೋಗಾಥೆಗಳು ರೈತರ ಮೇಲೆ ಪರಿಣಾಮ ಬೀರುತ್ತೆ, ಕೃಷಿ ಕ್ಷೇತ್ರದಲ್ಲಿ ಉಳಿದು ಕೃಷಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಮೂಡಿಸಿದ್ದು ನಾನು. ಹಾಗಾಗಿ ಇವತ್ತು ಹೊಸದಾಗಿ ನಾವು ಏನು ಚರ್ಚೆ ಮಾಡ್ತಾ ಇಲ್ಲ, ಕೃಷಿ ಮತ್ತು ಮಾಧ್ಯಮ ಅನ್ನೋದ್ರ ಬಗ್ಗೆ. ಕೃಷಿಯನ್ನೇ ಮಾಧ್ಯಮ ಅವಿಭಾಜ್ಯ ಅಂಗವಾಗಿ ಇಟ್ಕೊಂಡು ಅದನ್ನು ನಾವು ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ಕೊಳ್ತೀವಿ, ಕೃಷಿ ಕ್ಷೇತ್ರ ಅಷ್ಟು ಹೆಚ್ಚಿಗೆ ಬೆಳೀತೀವಿ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ಅಂತೀವಿ. ಇನ್ನೊಂದು ಕಡೆ ಈಗಾಗಲೇ ಜನ ನಮಗೆ ಸಾವಯವ ಪದಾರ್ಥಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ, ರಾಸಾಯನಿಕ ಮುಕ್ತ ಪದಾರ್ಥಗಳನ್ನು ಒದಗಿಸಿ ಅಂತ ಜನಗಳ ಕೂಗು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮಾಧ್ಯಮದವರು ಬರೀ ಮಾಹಿತಿಯನ್ನ ಕ್ಯಾರಿ ಮಾಡಿದ್ದಲ್ಲ, ಇಲಾಖೆಗಳನ್ನು ಎಚ್ಚರಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ನಮ್ಮ ಸಂಶೋಧನೆ ದಿಕ್ಕು ಯಾವ ಆಲೋಚನೆಗೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಸಂಶೋಧನೆಗಳು ಅನ್ನೋದ್ರ ಬಗ್ಗೆ ನಮಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದ್ದಾರೆ. ನೀವು ಇಷ್ಟು ದಿನ ಮಾಡಿದ್ದು ರಾಸಾಯನಿಕ ಕೃಷಿಯಿಂದ ಹೊರಗೆ ಬನ್ನಿ, ಸಾವಯವ ಕೃಷಿಯಲ್ಲಿ ಹೆಚ್ಚು ಸಂಶೋಧನೆಗಳನ್ನು ಮಾಡಿ, ನೈಜ ಕೃಷಿಯಲ್ಲಿ ಸಂಶೋಧನೆಗಳನ್ನು ಮಾಡಿ, ರೈತರಿಗೆ ಆ ಮಾಹಿತಿಯನ್ನು ಕೊಡಿ, ಈ ರಾಸಾಯನಿಕ ಮುಕ್ತ ಪದಾರ್ಥಗಳು ದೊರೆಯೋ ರೀತಿಯಲ್ಲಿ ನೋಡ್ಕೊಳ್ಳಿ, ಜನಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರದೇ ಇರುವಂಥ ಕೃಷಿ ಕ್ಷೇತ್ರದ ಚಟುವಟಿಕೆಗಳನ್ನು ನೀವು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಂಶೋಧನಾ ಕ್ಷೇತ್ರ ಸಹ ಮಾಧ್ಯಮದವರ ಮೂಲಕ ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ತಾ ಇದೆ ಅಂದರೆ ಏನು ಆಶ್ಚರ್ಯ. ಇದ್ರ ಜೊತೆಗೆ ಮಣ್ಣು ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ಅಂತ ನಾವು ಹೇಳಿದ್ವಿ. ಇವತ್ತು ಆರ್ಗ್ಯಾನಿಕ್ ಕಾರ್ಬನ್ ಏನು ಸಾವಯವ ಇಂಗಾಲ ಇದರಲ್ಲಿದೆ ಮಣ್ಣಲ್ಲಿ, ಅದು ಬಹಳವಾಗಿ ಕುಸಿತ ಕಂಡಿದೆ, 0.3ವರೆಗೂ ಬಂದ್ಬಿಟ್ಟಿದೆ. ಅದನ್ನು ಜಾಸ್ತಿ ಮಾಡಬೇಕು ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಧ್ಯಮದವರ ಮೂಲಕ ಮಾಹಿತಿಯನ್ನು ನಾವು ತಲುಪಿಸ್ತಾ ಇದ್ದೀವಿ. ಮತ್ತೆ ನಿಮಗೆಲ್ಲ ಗೊತ್ತಿದೆ, ಭೂಮಿ ಮೇಲ್ಪದರ ಗಟ್ಟಿ ಆಗ್ತಾ ಇದೆ, ಅದರಿಂದ ಗೊಬ್ಬರವನ್ನು ಹೀರ್ಕೊಳ್ಳುವಂಥ ಶಕ್ತಿ ಗಿಡಗಳು ಕಳ್ಕೊಂಡ್ಬಿಡ್ತಾ ಇದೆ. ಅದನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಲೇಖನಗಳನ್ನು ಮಾಧ್ಯಮದವರ ಮೂಲಕ ಬರೀತಾ ಇದ್ದೀವಿ. ಅಂದರೆ ಒಟ್ಟಾರೆಯಾಗಿ ಹೇಳೋದೇನೆಂದರೆ, ಕೃಷಿ ಕ್ಷೇತ್ರದಲ್ಲಿ ಮಾಧ್ಯಮದವರು ರೈತರು ಮತ್ತು ವಿಜ್ಞಾನಿಗಳ ಮಧ್ಯೆ ಅಥವಾ ಇಲಾಖೆಗಳ ಮಧ್ಯೆ ಕೊಂಡಿಯಾಗಿ ಕಾರ್ಯಭಾರವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ನಾವೇನು ಎಂಪ್ಲಾಯೀಸ್ ಅಂತ ಇದ್ದೀವಿ, ನಾವು ಫುಲ್ ಪೇಯ್ಡ್ ವರ್ಕರ್ಸ್. ಬಟ್ ಆದರೆ ಮಾಧ್ಯಮ ಪ್ಯಾರಾ ಎಕ್ಸ್ಟೆನ್ಷನ್ ವರ್ಕರ್ಸ್, ಅರೆಕಾಲಿಕ ವಿಸ್ತರಣಾ ಕಾರ್ಯಕರ್ತರಾಗಿ ನಮ್ಮ ಪರವಾಗಿ ಅವರು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಿ. ಆ ನಿಟ್ಟಿನಲ್ಲಿ ನಡೀತಾ ಇರುವಂಥ ಕೆಲಸಗಳನ್ನು ಇವತ್ತು ಮಾಧ್ಯಮ ಕ್ಷೇತ್ರ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅವ್ರನ್ನ ಬಳಸ್ಕೊಳ್ಳುವಂಥ ಪ್ರಯತ್ನ ನಮ್ಮಗಳ ಕಡೆಯಿಂದ ಆಗಬೇಕು. ಈಗ ಎಲ್ಲರಿಗೂ ಗೊತ್ತಿದ್ದಂಗೆ ನಾವು ಬರೆಯೋ ರೀತಿಯಲ್ಲಿ ಆರ್ಟಿಕಲ್ಸ್ ಬರೆದ್ರೆ ಯಾವುದೂ ಪ್ರಶ್ನವ್ರು ಕ್ಯಾರಿ ಮಾಡಲ್ಲ. ನಾನು 2 ಪೇಜ್ ಕೊಟ್ಟರೆ ಅದರಲ್ಲಿ ಬರೀ 4 ಲೈನ್ ಬಂದ್ಬಿಡುತ್ತೆ. ಅಂದರೆ ಮಾಧ್ಯಮದವರಿಗೆ ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಅನ್ನೋದನ್ನು ಬೇರ್ಪಡಿಸಿ ಪಬ್ಲಿಷ್ ಮಾಡುವಂಥ ಶಕ್ತಿ ಇದೆ. ಹಾಗಾಗಿ ಇದನ್ನೆಲ್ಲ ಮನಗೊಂಡು ನಾವೇನು ಮಾಡ್ತಾ ಇದ್ದೀವಿ, ಇವಾಗ ಕೃಷಿ ವಿಶ್ವವಿದ್ಯಾನಿಲಯ ಮಾಧ್ಯಮವನ್ನು ನಮ್ಮ ವಿಶ್ವವಿದ್ಯಾನಿಲಯದ ಹತ್ತಿರಕ್ಕೆ ತಗೋಬೇಕು ಅಂತೇಳಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿನವ್ರ ಜೊತೆ ಒಡಗೂಡಿ 60 ಜನ ಕರ್ನಾಟಕ ರಾಜ್ಯದಲ್ಲಿರುವಂಥ 60 ಜನ ಸಾಧಕ ರೈತರನ್ನು ಗುರುತಿಸಿ, 60 ಜನ ಉದಯೋನ್ಮುಖ ಲೇಖಕರುಗಳನ್ನು ಗುರುತಿಸಿ, ಅಂದರೆ ಯಾರು ಲೇಖನಗಳನ್ನೇ ಬರೀತಾ ಇದ್ದಾರೆ, ನಮ್ಮ ವೈಜ್ಞಾನಿಕ ಲೇಖನಗಳನ್ನು ಬರೆಯುವಂಥ ಶಕ್ತಿ ಇದೆ ಅವರಿಗೆ, ಸಾಹಿತ್ಯಮಯವಾಗಿ ಬರೆಯುವಂಥ ಶಕ್ತಿ ಅವ್ರಿಗಿದೆ, ನಮ್ಗೆ ಆ ಶಕ್ತಿ ಇಲ್ಲ. ನಾವು ವೈಜ್ಞಾನಿಕವಾಗಿ ಬರ್ಕೊಟ್ಬಿಡ್ತೀವಿ, ಅದು ಎಷ್ಟು ಮಟ್ಟಿಗೆ ಜನಗಳ ಗಮನ ಸೆಳೆಯುತ್ತೆ, ಎಷ್ಟು ಮಟ್ಟಿಗೆ ರೈತರಿಗೆ ಉಪಯೋಗವಾದಂಥ ಮಾದರಿಯಲ್ಲಿ ಅದನ್ನು ನಾನು ಪ್ರೆಸೆಂಟೇಷನ್ ಮಾಡ್ತೀನಿ ಅನ್ನೋದು, ಕಂಟೆಂಟನ್ನು ಯಾವ ರೀತಿ ಫೀಲ್ ಮಾಡ್ತೀನಿ ಅನ್ನೋದು ನಮಗಷ್ಟು ಇದಿಲ್ಲ. ಹಾಗಾಗಿ ಏನು ಮಾಡಿದ್ದೀವಿ, 60 ಜನ ಲೇಖಕರು 60 ಜನ ನಮ್ಮ ರೈತರನ್ನು ಜೊತೆ ಮಾಡಿ 3 ದಿನಗಳ ಕಾಲ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ಲೇಖಕ ಒಬ್ಬ ರೈತ ಅವ್ರನ್ನ ಜೊತೆ ಮಾಡಿ ಬಿಟ್ಬಿಡ್ತೀವಿ. 3 ದಿನ ಅವ್ರು ಅಲ್ಲೇ ಒಂದು ರೂಮ್ನಲ್ಲಿ ಅವ್ರನ್ನೇ ಕೂರಿಸ್ತೀವಿ. ಆ ರೈತ ತನ್ನ ಅನುಭವಗಳನ್ನು ಹಂಚ್ಕೋಬೇಕು, ತನ್ನ ರೈತ ತಾನು ಮಾಡಿರೋ ಸಾಧನೆಗಳನ್ನು ಹೇಳಬೇಕು. ಅದನ್ನು ಇವರೇನು ಮಾಡಬೇಕು, ಕಥೆಗಳ ರೂಪದಲ್ಲಿ ಸಾಹಿತ್ಯವಾಗಿ ರೈತರನ್ನು ತಲುಪೋ ಮಟ್ಟದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರುಗಳು ಈ ಲೇಖನಗಳನ್ನು ಬರೀತಾ ಇದ್ದಾರೆ. ಆ ಕಾರ್ಯಕ್ರಮ ಅತಿ ಶೀಘ್ರವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಾಧ್ಯಮ ಎಷ್ಟು ಪ್ರಮುಖ ಅನ್ನೋದನ್ನ ಕೃಷಿ ವಿಶ್ವವಿದ್ಯಾನಿಲಯ ಗುರುತಿಸ್ಕೊಂಡಿರೋದ್ರಿಂದ ನಮ್ಮ ವಿಜ್ಞಾನಿಗಳಿಗೂ ಸಹ ವೈಜ್ಞಾನಿಕ ಲೇಖನಗಳನ್ನು ಬರೆಯೋದು ಹೇಗೆ ತರಬೇತಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಒಳ್ಳೊಳ್ಳೆ ಮಾಧ್ಯಮ ಮಿತ್ರರನ್ನ ಕರೆಸಿ ಅವರುಗಳಿಂದ ಉಪನ್ಯಾಸವನ್ನು ಕೊಡಿಸ್ತಾ ಇದ್ದೀವಿ.
ಅವರಿಂದ ಬರೆಯುವಂಥ ಕಲೆಯನ್ನು ಕಲ್ತ್ಕೊಳ್ಳಿ. ನೀವು ನಿಮ್ಮ ವೈಜ್ಞಾನಿಕವಾಗಿರುವಂಥ ಲೇಖನವನ್ನು ರೈತರ ಆಡು ಭಾಷೆಯಲ್ಲಿ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ವಿಜ್ಞಾನಿಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ವಿದ್ಯಾರ್ಥಿಗಳು ಏನು ಇವತ್ತು ಬಂದಿದ್ದಾರೆ ಅವರೆಲ್ಲರಿಗೂ ಜರ್ನಲಿಸಮ್ದು 6 ತಿಂಗಳ ಕಾಲ ತರಬೇತಿ ಕೊಡ್ತಾ ಇದ್ದೀವಿ. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳಿ ಒಂದು ಕೋರ್ಸ್ನಲ್ಲಿ 6 ತಿಂಗಳ ಕಾಲ ಆ ಮಕ್ಕಳುಗಳ ಕೈಯಲ್ಲೇ ಲೇಖನಗಳನ್ನು ಬರೆಸೋದು, ಅವರುಗಳ ಕೈಯಲ್ಲೇ ವಿಡಿಯೋ ಡಾಕ್ಯುಮೆಂಟ್ರೀಸ್ನ ಮಾಡೋದು, ಪ್ರಚಲಿತವಾಗಿರುವಂಥ ವಿಷಯಗಳ ಬಗ್ಗೆ ಅವರಿಂದ ಆ ಡಾಕ್ಯುಮೆಂಟ್ರಿಗಳನ್ನು ಮಾಡಿಸಿ ಅದನ್ನು ಸ್ಕ್ರೀನ್ ಮಾಡುವಂಥ ಕೆಲಸವನ್ನು ಮಾಡಿಸ್ತಾರೆ. ಅದ್ರ ಜೊತೆಗೆ ಅವರೇ ಆದಂಥ ನ್ಯೂಸ್ ಲೆಟರ್ಗಳನ್ನು ಸಹ ತರ್ತಾ ಇದ್ದಾರೆ. ಅಂದರೆ ಈ ಒಂದು ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಹಿಂದೆ ಬಿದ್ದಿಲ್ಲ. ಮಾಧ್ಯಮವನ್ನು ಬಳಸ್ಕೋಬೇಕು. ಮಾಧ್ಯಮದಲ್ಲಿರುವಂಥ ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು ನಾವು ತಯಾರು ಮಾಡಬೇಕು. ಅವಾಗೇನಾಗುತ್ತೆ, ಮಾಧ್ಯಮ ಮತ್ತು ನಮ್ಮ ವಿಜ್ಞಾನಿಗಳ ಜೊತೆ ನಿಕಟವಾದಂಥ ಸಂಪರ್ಕ ಏರ್ಪಡಿಸಿ ಅವರಿಗೆ ಉಪಯೋಗ ಆಗುತ್ತೆ ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬೆಳೀತಾ ಇರುವಂಥ ಜನಸಂಖ್ಯೆನ ತಲುಪೋದು ಮತ್ತು ಮಾಹಿತಿಯನ್ನು ತಲುಪಿಸೋದು ಎರಡೂ ಭಾಳ ಒಂದು ಸ್ಪರ್ಧಾತ್ಮಕವಾದಂಥ ವಿಷಯ. ಆದ್ದರಿಂದ ಈ ಸಂದರ್ಭದಲ್ಲಿ ನನಗೆ ಕೆಪೆಕ್ನವರು ಮತ್ತು ಪ್ರೆಸ್ ಕ್ಲಬ್ನವರು ಆಯೋಜಿಸಿರುವಂಥ ಈ ಕಾರ್ಯಕ್ರಮ ಭಾಳ ಅತ್ಯುತ್ತಮವಾಗಿದೆ. ಇದರ ಉಪಯೋಗವನ್ನು ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪಡ್ಕೊಳ್ಳೋಣ. ಈ ಮಾಧ್ಯಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಕ್ರಾಂತಿಕಾರಿಕ ಬದಲಾವಣೆಗಳನ್ನು, ಅಂದರೆ ಡಿಜಿಟಲ್ ಮೀಡಿಯಾ ಇರಲಿ, ಇವತ್ತು ನಿಮಗೆಲ್ಲ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಭಾಳ ಹೆಚ್ಚಿನ ಮಟ್ಟದಲ್ಲಿ ಇವನ್ ಮಾಧ್ಯಮ ಕ್ಷೇತ್ರದಲ್ಲೂ ಪರಿಣಾಮ ಬೀರ್ತಾ ಇದೆ. ಆ ನಿಟ್ಟಿನಲ್ಲಿ ಸಹ ಅದನ್ನು ಸಹ ಗಮನದಲ್ಲಿಟ್ಟುಕೊಂಡು ಮಾಧ್ಯಮ ಮತ್ತು ಇಲಾಖೆಗಳ ಒಡನಾಟವನ್ನು ಜಾಸ್ತಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಸಂವಾದ ಯಶಸ್ವಿಯಾಗಲಿ. ಇನ್ನು ಹೆಚ್ಚು ನಿರಂತರವಾಗಿ ಈ ರೀತಿಯಾದಂಥ ಕೃಷಿ ಕ್ಷೇತ್ರಕ್ಕೆ ಬೇಕಾದಂಥ ಸ್ಪೆಸಿಫಿಕ್ ಟಾಪಿಕ್ಗಳ ಮೇಲೆ ಈ ರೀತಿಯಾದಂಥ ಸಂವಾದಗಳನ್ನು ಬರಲಿ, ಸಮಾಜಕ್ಕೆ ಅನುಕೂಲ ಆಗುತ್ತೆ. ಏನು ಮಾಹಿತಿಯಿಂದ ವಂಚಿತರಾಗಿರುವಂಥ ರೈತರಿಗೆ ಇದರ ಉಪಯೋಗ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನಗೆ ಒಂದೆರಡು ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಕೃಷಿ ಮತ್ತು ಮಾಧ್ಯಮದ ನಡುವೆ ಇರುವಂಥ ನಿಕಟವಾದಂಥ ಸಂಪರ್ಕದ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಕೆಪೆಕ್ನ ವ್ಯವಸ್ಥಾಪನಾ ನಿರ್ದೇಶಕರು CN ಪ್ರಕಾಶ್ ಅವರು ಕೃಷಿ ಉತ್ಪನ್ನಗಳ ಸಂಸ್ಕರಣೆಯಿಂದ ರಾಜ್ಯ ಹೇಗೆಲ್ಲ ದೇಶದ ಮತ್ತು ವಿಶ್ವದ ಗಮನ ಸೆಳೆದಿದೆ ನಿಟ್ಟಿನಲ್ಲಿ ನಮ್ಮದೇ ಆದ 5 ನಿಮಿಷ ಮಾತಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾಗುವ ಗಣ್ಯರಿಗೂ ಮತ್ತೊಮ್ಮೆ ವಂದಿಸ್ತಾ ಇವತ್ತಿನ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಅಂತ ಇರ್ತದೆ. ಕೃಷಿ ಮತ್ತು ಮಾಧ್ಯಮಕ್ಕೆ ಯಾವ ಸಂಬಂಧ ಇದೆ, ಯಾವಾಗಿಂದ ಇದೆ ಅನ್ನೋದ್ರ ಬಗ್ಗೆ, ಯಾವ ಥರದ ಸಂಬಂಧ ಇರಬೇಕು ಅನ್ನೋದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದ್ರು. ನಾನು ಈ ಸಬ್ಜೆಕ್ಟ್ ನೋಡಿದಾಗಿಂದ ನಾನು ಶಿವಕುಮಾರ್ ಬಳ್ಳಿ ತಟ್ಟೆಯವ್ರಿಗೆ ಸರ್ ಕೃಷಿ ಆದಮೇಲೆ ಏನಿದೆ ಅದನ್ನು ನೀವು ಕೈ ಬಿಟ್ಬಿಡ್ತೀರಿ ಎಲ್ಲ ಸಬ್ಜೆಕ್ಟ್ಸಲ್ಲಿ ಅಂತ ನಾನು ತಮಾಷೆ ಮಾಡಿದೆ. ಇನ್ವಿಟೇಷನ್ ಕಳಿಸ್ತಾ ಇದ್ದೆ. ಲಾಸ್ಟ್ ITF ಅಲ್ಲಿ ನೀವೆಲ್ಲರೂ ನೋಡಿದ್ರಿ, ಕೃಷಿ ನಂತರ ಅನ್ನೋದು ಒಂದು ಥೀಮ್ ಬಂದಿತ್ತು. ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮ ಕೃಷಿ ಸಚಿವರು ಹೇಳ್ತಾರೆ, ಕೃಷಿ ಮೇಲೆ ಡಿಪೆಂಡ್ ಆಗಿರುವಂಥ ರೈತರಿಗೆ ಅದರಲ್ಲಿ ಸಿಗುವಂಥ ಫಸ್ಟು ಬೆಳೆ, ಅವರು ಸಿಗಬೇಕಾಗಿದ್ದು ಬೆಳೆ, ಆ ಬೆಳೆಗೆ ಭಾರಿ ತೊಂದರೆಗಳು ಉಂಟಾಗಿದೆ. ಯಾಕೆಂದರೆ ಎಲ್ಲ ಬೆಳೆಗಳನ್ನು ಈ ಫೋರ್ಸಸ್ ಆಫ್ ನೇಚರ್ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲ ಮಳೆ ಬಂತು ಹೋಗುತ್ತೆ, ಪ್ರವಾಹ, ಇಲ್ಲ ಮಳೆ ಬರಲಿಲ್ಲ ಬರ ಬಂತು. 3 ವರ್ಷದಲ್ಲಿ 1 ಬಾರಿ ಬೆಳೆ ಸಿಕ್ಕಿದ್ರೆ ರೈತ ಪುಣ್ಯ ಮಾಡಿದ ಅನ್ನೋ ಒಂದು ಪರಿಸ್ಥಿತಿ ಆಯಿತು. ಬೆಳೆ ಸಿಕ್ಕಾದ್ಮೇಲೆ ಒಳ್ಳೆ ಬೆಲೆ ಸಿಗಬೇಕು. ಬೆಳೆ ಯಾವಾಗ ಒಳ್ಳೆದಾಗಿ ಸಿಗುತ್ತೋ, ಕೈ ತುಂಬ ಸಿಗುತ್ತೋ, ಆವಾಗ ಡಿಮಾಂಡ್ ಆ್ಯಂಡ್ ಸಪ್ಲೈ ಫೋರ್ಸಸ್ ಬಂದೇ ಬರ್ತದೆ. ಜಾಸ್ತಿ ಸಪ್ಲೈಸ್ ಇದ್ದರೆ ಡಿಮಾಂಡ್ ಕಮ್ಮಿ ಆಗುತ್ತಿಲ್ಲ, ಅಥವಾ ಡಿಮಾಂಡ್ ಸ್ಟ್ಯಾಗ್ನೆಂಟ್ ಇರ್ತದೆ, ಆವಾಗ ಒಳ್ಳೆ ಬೆಲೆ ಸಿಗೋದು. ಈ ಒಂದು ಸಿಚುವೇಶನಲ್ಲಿ ಏನು ಮಾಡ್ತಾರೆ ರೈತನಿಗೆ, ಅವನು ಬದುಕಿಲ್ಲ ಅಷ್ಟೇ, ಹುಟ್ಟಿನಿಂದ ಸಾಯೋವರೆಗೂ ಅವನು ಒದ್ದಾಡ್ತಲೇ ಇರ್ತಾನೆ, ಹೋರಾಡ್ತಲೇ. ಈ ಸಂದರ್ಭದಲ್ಲಿ ಸರ್ಕಾರಗಳು, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಆ ಒಂದು ಥಿಂಕ್ ಟ್ಯಾಂಕ್ ಇರ್ತದಲ್ಲ, ನೀತಿ ಆಯೋಗಗಳು, ಇಲ್ಲಿ ಪಾಲಿಸಿ ಮೇಕರ್ಸು, ಬುದ್ಧಿಜೀವಿಗಳು, ನಮ್ಮ VC ಅಂತವರು, ನಮ್ಮ ಅಶೋಕ್ ದಲ್ವಾಯಿ ಸಾಹೇಬ್ ಅಂತವರು, ನಮ್ಮ ಪಾಟೀಲ್ ಅಂತವರು, ಇವರೆಲ್ಲ ಒಂದು ಇಂಟೆಲೆಕ್ಚುಯಲ್ ಕ್ರೀಮ್ ಇರ್ತಾರೆ. ಎಲ್ಲೋ ಒಂದು ಕಡೆ ಸೇರಿ, ನಿಮ್ಮಂಥ ಮಾಧ್ಯಮ ಮಿತ್ರರು ಸೇರಿ ಇದಕ್ಕೆ ಇಂಥ ಒಂದು ಅನಾಹುತ
ತಡಿಲಿಕ್ಕೆ ಯಾವ ರೀತಿ ನೀತಿ ಯಾವ ಮಟ್ಟಕ್ಕೆ ನೀತಿಗಳಲ್ಲಿ ಬದಲಾವಣೆ ತರಬೇಕು ಅಂತ ಮಾಡ್ತಾ ಇರ್ತಾರೆ ಸೈಲೆಂಟ್ ಆಗಿ. ಅದು ಮಾಡಿದಾಗ ಏನಾಗುತ್ತೆ, ನಮ್ಮ ಮಾಧ್ಯಮ ಮಿತ್ರರು ಅದನ್ನು ಮುಂದಕ್ಕೆ ಸಾರ್ವಜನಿಕರಾಗಿ ಗ್ರಾಹಕರಲ್ಲಿ ನಾವು ಪ್ರೋತ್ಸಾಹಿಸಿದ್ದಾರೆ, ಪಬ್ಲಿಕ್ಕಿಗೆ ಗಮನಕ್ಕೆ ತರುವಂಥದ್ದು ಮೇಜರ್ ರೋಲ್ ಪ್ಲೇ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇವರ ಟೈಮ್ ನಾವು ಸಬ್ಜೆಕ್ಟ್ ಬಿಟ್ಟು ಆ ಕಡೆ ಈ ಕಡೆ ಹೋಗಿ ಮಾತಾಡಬೇಕಾಗುತ್ತೆ. ನಾನು ಅಬ್ಸರ್ವ್ ಮಾಡಿದಂಗೆ ಎಷ್ಟೊಂದು ಪ್ರಿಂಟ್ ಮೀಡಿಯಾ, ವಿತೌಟ್ ನೇಮಿಂಗ್ ಎನಿ ಪರ್ಟಿಕ್ಯುಲರ್ ನ್ಯೂಸ್ ಪೇಪರ್, ಪ್ರಿಂಟ್ ಮೀಡಿಯಾದಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಕಾಲಮ್ಸು, ಅಗ್ರಿಕಲ್ಚರ್ ರಿಲೇಟೆಡ್ ಕೃಷಿಗೆ ರಿಲೇಟೆಡ್ ಕಾಲಮ್ಸ್ ಸ್ಟಾಪ್ ಆಗಿರ್ತದೆ ಇಲ್ಲ, ಏನೋ ಒಂದು ಬೇಕಾಬಿಟ್ಟಿ ಬರುತ್ತೆ. ಹಾಗೆ ಟಿವಿ ಚಾನಲ್ಸ್ ಅಲ್ಲಿ ನೋಡಿದೆ ನಾನು, ನಮ್ಮ ದೂರದರ್ಶನ ಒಂದು ಪ್ರೋಗ್ರಾಮ್ ಇದ್ದೇ ಇದೆ, ನಾನು ಅದಕ್ಕೆ ಅಟೆಂಡ್ ಆಗಿದ್ದೆ. ಸುಮಾರು ಚಾನಲ್ಸಲ್ಲಿ ನಾನು ಕೇಳಿದ್ದೆ, ದಯವಿಟ್ಟು ಅಗ್ರಿಕಲ್ಚರ್ ಕೃಷಿ ರಿಲೇಟೆಡ್ ಅಲ್ಲಿ ನಮ್ಮದು ಒಂದು ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂಗೆ ನೀವು ದಯವಿಟ್ಟು ಪ್ರೋಗ್ರಾಮ್ಸನ್ನು ಹೆಚ್ಚಾಗಿ ಮಾಡಿ. ಸರ್, ಆಹಾರ ಸಂಸ್ಕರಣೆ ಅಂದರೆ ಏನು? ಕೃಷಿ ಅಷ್ಟೇ ನಾವು ಮಾಡ್ತಾ ಇದ್ದೀವಿ ಸರ್, ಆಹಾರ ಸಂಸ್ಕರಣೆ ಅದು ಕಷ್ಟ ಸರ್ ಅಂತ. ಯಾಕೆ ನಾವು ನೀವೆಲ್ಲ ಒಂದು ಕುಟುಂಬದವರು, ಅದಕ್ಕೆ ನಾನು ಫ್ರ್ಯಾಂಕ್ ಆಗಿ ನಿಮ್ಮ ಮುಂದೆ ನಾನು ಮಾತಾಡಲಿಲ್ಲ ಅಂದರೆ ಕೃಷಿ ಮಾಧ್ಯಮ ಅಥವಾ ಈ ಒಂದು ಸಂವಾದಕ್ಕೆ ನಾನು ಧಕ್ಕೆ ತಂದಂತಾಗುತ್ತೆ ಇರೋ ವಿಚಾರ. ಹೀಗಾಗಿ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ವಿಜುವಲ್ ಮೀಡಿಯಾ ಆಗಲಿ, ಅದರಲ್ಲೇ ಸಬ್ ಕ್ಯಾಟಗರಿ ಆದ ಒಂದು ಡಿಜಿಟಲ್ ಮೀಡಿಯಾ ಅಂತ ಬಂದಿದೆ. ಅದಲ್ಲದೆ ಒಂದು ಸೋಷಿಯಲ್ ಮೀಡಿಯಾ ನಾವೇ ಕ್ರಿಯೇಟ್ ಮಾಡ್ಕೊಂಡಿರುವಂಥ ಸೋಷಿಯಲ್ ಮೀಡಿಯಾ ಮೈಟ್ ಒನ್ ಡೇ ಓವರ್ಟೇಕ್ digital media may one day destroy the print media, but media is media for all of us, very dear to us, very important, very critical to the very existence of society. It's an existential segment of society. Without media, society cannot exist ಅಂತ ಹೇಳಿ. ಹೀಗಾಗಿ ನಮ್ಮಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮಗಳು ಮಾಡಿ ಒಬ್ರಿಗೊಬ್ರು ನಾವು ಹಂಚ್ಕೊಳ್ಳೋದಕ್ಕೆ ಹೋದರೆ ಇಂಥ ಸಂವಾದಗಳಾಗಲಿ, ಇಂಥ ಒಂದು ಇಂಟರ್ಯಾಕ್ಟಿವ್ ಸೆಷನ್ಸ್ ಆಗಲಿ, ಯಾವುದೋ ವರ್ಷಕ್ಕೊಂದು ಬಾರಿ ಒಂದು ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಮಿನಿಸ್ಟ್ರಿಕಲ್ಲಿ ಮಾಡೋದ್ರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕ್ರಿಟಿಕಲ್ ಇಶ್ಯೂಸ್ ಇದ್ದೇ ಇರ್ತದೆ. ಅದರಲ್ಲೂ ನಮಗೆ ಕೃಷಿ ಮತ್ತು ಆಹಾರ ಸಂಸ್ಕರಣೆಗೆ ಭಾರಿ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ನಾವು ಈ ಒಂದು ಸಂವಾದ ನಡೆಸಲಿಕ್ಕೆ ಪ್ರಾರಂಭ ಆಗಿದೆಯಲ್ಲ, ಅದಕ್ಕೆ ಭಾರಿ ಹೆಮ್ಮೆಯನ್ನು ನಾವು ಒಪ್ಕೋಬೇಕಾಗುತ್ತೆ. ಈಗ ಕನೆಕ್ಟ್ ಬ್ಯಾಕ್ ಟು ಮೈ ಓನ್ ಟಾಪಿಕ್. ಆಹಾರ ಸಂಸ್ಕರಣೆ ಅಂದರೆ ಎಲ್ಲರಿಗೂ ಒಂದು ಐಡಿಯಾ, ಏನು ವೇರ್ ಹೌಸಿಂಗು ಅಥವಾ ಒಂದು ಲಾಜಿಸ್ಟಿಕ್ಸ್ ಮಾಡೋದು ಅನ್ನೋದು ಒಂದು ಐಡಿಯಾ. ಆಹಾರ ಸಂಸ್ಕರಣೆ ನಮ್ಮಲ್ಲಿ ಸರಳವಾಗಿ ನಿಮ್ಗೆ ಹೇಳಬೇಕಂದ್ರೆ, ಒಂದು ನಿಂಬೆಕಾಯಿನ ತೊಗೊಂಡು ಕಟ್ ಮಾಡಿಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಖಾರ ಹಾಕ್ಬಿಟ್ಟು ಒಂದು ಉಪ್ಪಿನಕಾಯಿ ಮಾಡ್ತೀವಲ್ಲ, ಅದು ಆಹಾರ ಸಂಸ್ಕರಣೆ. ಭತ್ತನ ಅಕ್ಕಿ ಮಾಡೋದು, ಅಕ್ಕಿಯಿಂದ ಅಕ್ಕಿ ಹಿಟ್ಟು ಮಾಡೋದು, ಅಕ್ಕಿ ಹಿಟ್ಟಿನಿಂದ ರೊಟ್ಟಿ ಗಿಟ್ಟಿ ಮಾಡಿ ಅಲ್ಲಿ ಹೆಣ್ಮಕ್ಳು ಒಂದು ಮರದ ಕೆಳಗಡೆ ಅದಕ್ಕೊಂಚೂರು ಖಾರನೋ ಸಾರು ಹಾಕಿ ಚಟ್ನಿನೋ ಹಾಕಿ ಕೊಡ್ತಾರಲ್ಲ, ಅದು ಆಹಾರ ಸಂಸ್ಕರಣೆ. ದೊಡ್ಡದಾಗಿ ದೊಡ್ಡ ಶಬ್ದಗಳನ್ನ ನಾವು ಯೂಸ್ ಮಾಡಿದಾಗ ಆಹಾರ ಸಂಸ್ಕರಣೆ ಅಂತ ನನಗೂ ಕಲಿತಾಗ, ನಮಗೆ ಕೆಲವೇ ಸಮಸ್ಯೆಗಳಲ್ಲಿ ಪೋಸ್ಟ್ ಮಾಡಿದಾಗ ಏನಪ್ಪ ಆಹಾರ ಸಂಸ್ಕರಣೆ ಏನಪ್ಪ ಅಂತ ನಾನು ನಮ್ಮ ರೇಡಿಯೋರು ಇಲ್ಲೇ ಇದ್ದಾರೆ ಅವ್ರ ಹತ್ರ ಎಲ್ಲ ಕೇಳ್ಕೊಂಡೆ ಕಲಿಸಿದ್ದೆ ಆಹಾರ ಸಂಸ್ಕರಣೆ ಅಂದರೆ ಏನು. ಕ್ಯಾಪೆಕ್ದು ಅಡ್ರೆಸ್ನ ನಾನು ನೋಡ್ಕೊಂಡು ಬಂದೆ, ಗೂಗಲ್ ಹಾಕೊಂಡು ಪಕ್ಕದ ಬಿಲ್ಡಿಂಗ್ ಕರ್ಕೊಂಡು ಹೋಗ್ತಿತ್ತು. ಆಮೇಲೆ ವಾಚ್ಮ್ಯಾನ್ ಅನ್ನೋ ಅಟೆಂಡ್ ಕರೆದು ಕ್ಯಾಪೆಕ್ ನನಗೆ ಗೊತ್ತಿರಲಿಲ್ಲ, BMS ನನಗೆ ಗೊತ್ತಿರಲಿಲ್ಲ, ಆಹಾರ ಸಂಸ್ಕರಣೆ ಅಂದರೆ ಗೊತ್ತಿರಲಿಲ್ಲ. ಇವತ್ತು ಒಂದು 60-70 ಕಡೆ ನಾನು ಇಂಥ ಸಣ್ಣ ಭಾಷಣಗಳಂತಿರೋ ಅಥವಾ ಮಾತುಗಳಂತಿರೋ ಮಾಡಿದ್ದೀನಿ. ಎಲ್ಲ ಕಡೆಗೂ ಯಾವ ಲೆಕ್ಕದಲ್ಲಿ ಕ್ಯಾಪೆಕ್ ಆಗಲಿ, ಆಹಾರ ಸಂಸ್ಕರಣೆ ಯಾವ ವಿಚಾರಗಳಾಗಲಿ, ಕೃಷಿಗೆ ಒಂದು ಮೌಲ್ಯವರ್ಧನೆ ತುಂಬುವಂಥ ಒಂದು ಚಟುವಟಿಕೆಯಲ್ಲಿ ಎಂಗೇಜ್ ಆಗಿರುವಂಥ ಆಹಾರ ಸಂಸ್ಕರಣೆಯ ಒಂದು ರೂಪ ಆಗಲಿ ಇವತ್ತು ಎಲ್ಲರ ಮನೆ ಮಾತಾಗಿರೋದು. ಯಾವ ರೀತಿ ಎಲ್ಲ ನಿಮ್ಗಳಿಂದ ನಾನು ಎಲ್ಲೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೂ ಎಷ್ಟೋ ಟೈಮು ಬೇಜಾರು ಮಾಡ್ಕೋಬೋದು. ವೇದಿಕೆ ಮೇಲೆ ಗಣ್ಯರು ಕೂತಿರ್ತಾರೆ, ನಾನು ಫಸ್ಟ್ ಅಡ್ರೆಸ್ ಮಾಡೋದು ಮಾಧ್ಯಮ ಮಿತ್ರರೇ ಅಂತ ಫಸ್ಟ್ ಅವ್ರನ್ನ ಅಡ್ರೆಸ್ ಮಾಡಿ ಆಮೇಲೆ ಗಣ್ಯರನ್ನ ಅಡ್ರೆಸ್ ಮಾಡಿರ್ತೀನಿ. ಎಲ್ಲಿ ತೋರಿಸ್ತದೆ ಅದು ಅಂದರೆ, ಮಾಧ್ಯಮ ಮಿತ್ರರು ಆಹಾರ ಸಂಸ್ಕರಣೆ ಆಗಲಿ ಅಥವಾ ಕೃಷಿದಾಗಲಿ ಅವರು ಕೈಗೆತ್ಕೊಂಡು ಈ ಒಂದು ಮಾಹಿತಿನ ಅರಿವು ಮೂಡಿಸೋವಂಥ ಕಾರ್ಯಕ್ರಮ ಕೈ ಹಾಕ್ತಾರೆ ಇದ್ದರೆ ಯಾವುದೊಂದು ಇವತ್ತಿನವರೆಗೆ ಏನು ನಡೆದಿದ್ದು ಯಾವುದೂ ಆಗಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅಂತ ನಾನು ಹೇಳ್ತೀನಿ. ಈಗ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸುರೇಶ್ ಸರ್ ಮಾತಾಡಿದ್ರು, ಒಂದು ಪತ್ರಿಕೆಯವರು ನಾವು ಅವ್ರಿಗೆ ಕೇಳ್ಕೊಳ್ಳಿಲ್ಲ,
ಅವರೆಲ್ಲ ಎಲ್ಲೋ ಒಂದು ಕಡೆ ಯಾರೋ ಒಂದು ನಮ್ಮ ಇಂಡಿವಿಜುವಲ್ ಬೆನಿಫಿಷರಿ PMFMA ಬೆನಿಫಿಷರಿ ಬಗ್ಗೆ ಎಲ್ಲ ಕೇಳಬೇಕು. ಸರ್ ಇದು ಹಿಂಗಂತೆ ನಾವೊಂದು ಸೀರೀಸ್ ಮಾಡಬೇಕು. ಎಷ್ಟು ಸೀರೀಸ್ ಮಾಡ್ತೀವಿ? ಒಂದು ವಾರಕ್ಕೆ ಒಂದೊಂದು 5 ಸೀರೀಸ್ ಮಾಡ್ತೀವಿ. ಫಸ್ಟ್ ನೋಡಿ ನಾವೆಷ್ಟು ಜನ ಏನು ಮಾಡಿದ್ದೀವಿ, ಆಹಾರ ಸಂಸ್ಕರಣೆಯಲ್ಲಿ ಏನೇನು ಮಾಡಿದ್ದೀವಿ ಅನ್ನೋ ವಿಷಯ ತಿಳ್ಕೊಳ್ಳಿ. ಅವ್ರ ಹತ್ರ ಮಾತಾಡಿದ ನಮ್ದೊಂದು 6,000 ಗಂಟೆಗಳು. ಈಗ ಮೇನ್ ಸಬ್ಜೆಕ್ಟ್ ಅಂತ ಅಂದ್ಕೊಳ್ತಿದ್ದೀನೋ ಅದಕ್ಕೆ ಬರ್ತೀನಿ. ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ತಂದರು 2000 ಇಶ್ಯೂ. ಆವಾಗ ತಂದಿದ್ದು 2020ರಲ್ಲಿ ಮುಕ್ತಾಯಗೊಳ್ಳಬೇಕಾಯಿತು. ಮುಂದುವರ್ಸಿದ್ರು. ಈಗ ಮತ್ತೂ ಮುಂದುವರ್ಸಿದ್ದಾರೆ. ಹೋದ ವರ್ಷ ಹಳೆಯದೆಲ್ಲ ಹೇಳೋದ್ರಲ್ಲ, ಹೋದ ವರ್ಷ 206 ಕೋಟಿಯ ನಮ್ಮ ಸರ್ಕಾರ ಬಜೆಟ್ ಪ್ರಾವಿಷನ್ ಮಾಡಿ ಆ 206 ಕೋಟಿನೂ ನಮಗೆ ಬೇಕಾದಂಥ ಅಪ್ಲಿಕೇಶನ್ಸ್ ನವೆಂಬರ್ 1ನೇ ತಾರೀಕಿಗೆ ನಾವು ಬ್ಯಾಂಕ್ ಸಬ್ಮಿಟ್ ಮಾಡಿ ಮುಗಿಸ್ಬಿಟ್ಟಿದ್ದೇವೆ. ಅಷ್ಟರ ಮಟ್ಟಿಗೆ ನಮ್ಮ ಮಾಧ್ಯಮ ಮಿತ್ರರು 30 ಜಿಲ್ಲೆ ಒಂದು ಜಿಲ್ಲೆ ಬಿಟ್ಟಿದ್ದೆ, ಆಮೇಲೆ ಬಾಗೇಪಲ್ಲಿಯಲ್ಲಿ ಮಾಡಿದೆ. 30 ಜಿಲ್ಲೆಯಲ್ಲೂ ಸಭಾಂಗಣದಲ್ಲಿ, ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ಅಂತ ಮಾಡಿ ಈ PMFME ಯೋಜನೆಯಲ್ಲಿ ಯಾರಿಗೆ ಏನು ಸಿಗುತ್ತೆ, ವಾಟ್ ಇಸ್ ದೇರ್ ರೈಟ್, ಏನೇ ಒಂದು ಆಹಾರ ಸಂಸ್ಕರಣೆ ಘಟಕನ ಅವ್ರು ಹಾಕ್ಬೇಕಾದ್ರೆ ನಮ್ಮ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಒಂದು 600 ಮಂದಿ ಇದ್ರು. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಅವ್ರುಗಳು ಹೋಗಿ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾರೆ. DRPs, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್. ಆ ಊರಿನಲ್ಲಿ ಫಸ್ಟು 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತ ಐತಿ. ಎನಿ ಡಿಸ್ಟ್ರಿಕ್ಟ್ ಎನಿ ನಂಬರ್ ಆಫ್ ಪ್ರಾಡಕ್ಟ್ಸ್ ಆ ಥರ ಮಾಡ್ಕೊಂಡು ಅವ್ರಿಗೆ ಯಾರ್ಗಾರ ಯಂಗ್ಸ್ಟರ್ಸ್ಗೆ ನೋ ಏಜ್ ಬಾರ್ 18 ವರ್ಷ ದಾಟಿದ್ರು ಮುಗೀತು, ನೋ ಕ್ವಾಲಿಫಿಕೇಶನ್ ಇಸ್ ರಿಕ್ವೈರ್ಡ್, ನಥಿಂಗ್ ಎಲ್ಸ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ಬೋದು. ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಬ್ಯಾಂಕ್ಗೆ ಒಂದು 2 ನಿಮಿಷ ಕರ್ಕೊಂಡೋಗಿ ಮುಖ ಪರೀಕ್ಷೆ ಮಾಡಿ ಬಿಟ್ಟರು. ಇಂಥದ್ದು ಅವ್ರದ್ದು ಪ್ರಾಜೆಕ್ಟ್ಗೆ ಎಷ್ಟು ಬೇಕೋ ಅಷ್ಟು 30 ಲಕ್ಷದವರೆಗೆ 1 ಕೋಟಿ ಆದ್ರೂ ನೋ ಪ್ರಾಬ್ಲಮ್. ಬಟ್ ನಾವು ಕೊಡೋದು 15 ಲಕ್ಷದವರೆಗೆ ನಾವು ಸಬ್ಸಿಡಿ ಅವ್ರ ಅಕೌಂಟಿಗೆ ಕೊಡ್ತೀವಿ. ಯಾವಾಗ ಈ ಪ್ರಾಜೆಕ್ಟು ಲೋನ್ ಸ್ಯಾಂಕ್ಷನ್ ಆಗಿ ಡಿಸ್ಪರ್ಸ್ ಆದಾಗ ಅವ್ರ ಅಕೌಂಟ್, ಸಪೋಸ್ ನೀವು ಒಂದು 10 ಲಕ್ಷ ತೊಗೊಂಡಿರ್ತೀರಿ ಹಪ್ಪಳ ಉಪ್ಪಿನಕಾಯ್ದೊಂದು ಘಟಕ ಹಾಕೋಕ್ಕೆ, 10 ಲಕ್ಷ ರೂಪಾಯಿ ಬ್ಯಾಂಕ್ ಕ್ರೆಡಿಟ್, 1 ಲಕ್ಷ ನೀವು ಕಟ್ಟಿರ್ತೀರಿ. ಇನ್ನು 9 ಲಕ್ಷದಲ್ಲಿ 10 ಲಕ್ಷಕ್ಕೆ 50% ಅನ್ನೋ ಲೆಕ್ಕದಲ್ಲಿ 5 ಲಕ್ಷ ನಿಮ್ಮ ಅಕೌಂಟಲ್ಲಿ ಸಬ್ಸಿಡಿಯಾಗಿ ಅವತ್ತೇ ಕೂರುತ್ತೆ ಡಿಸ್ಪರ್ಸ್ ಆದ ದಿವಸ. ಪೇಪರ್ ವರ್ಕಲ್ಲಿ 1 ವಾರ 15 ದಿವಸಕ್ಕೆ ಹೆಚ್ಚು ಕಮ್ಮಿ ಆಗ್ಬೋದು. ನಮ್ಮ ಚೇರ್ಮನ್ ಗಮನಕ್ಕೂ ಹೋಗುತ್ತೆ, ಅವ್ರಿಗೆ ಫೋನ್ ಕಾಲ್ಸು ನಮಗೂ ಬರುತ್ತೆ, ಸ್ವಲ್ಪ ಪೇಪರ್ ವರ್ಕ್ ನಡೀತದೆ ಇರಿ ಸರ್ ಅಂತ ಹೇಳ್ತಾ ಇರ್ತೀವಿ. ಇದೆಲ್ಲ ಟೆಕ್ನಿಕಲ್ ಇಶ್ಯೂಸು, ನಾರ್ಮಲ್ ರೂಟೀನ್ ಇಶ್ಯೂಸು. ಹಾಗಾಗಿ 5 ಲಕ್ಷ ಅವತ್ತು ಅವ್ರ ಅಕೌಂಟ್ ತುಂಬಿ 10 ಲಕ್ಷಕ್ಕೆ 9 ಲಕ್ಷಕ್ಕೆ ಬಡ್ಡಿ ಬಿಡೋದ್ರ ಬದಲು ಬರೀ 4 ಲಕ್ಷಕ್ಕೆ ಬೀಳ್ತದೆ. ಆ 4 ಲಕ್ಷ ಓಡ್ ಬರುತ್ತೆ ಟೈಮ್, 3 ವರ್ಷದ ಒಳಗಡೆ ತುಂಬೇ ಬಿಡ್ತಾರೆ. ನಮ್ಮಲ್ಲಿ 92% ರೀಪೇಮೆಂಟ್ ಇದೆ. 92%, ನೋ ಡಿಫಾಲ್ಟರ್ಸ್, ವೆರಿ ಫ್ಯೂ ಡಿಫಾಲ್ಟರ್ಸ್. ರೀಪೇಮೆಂಟು ಅಷ್ಟು ಫಾಸ್ಟಾಗಿ ಆಗುತ್ತೆ. ಹೀಗಾಗಿ ಇವರು ಎಷ್ಟು ಜನ ಇದ್ದಾರೆ, ಇದು ಈಗಾಗಲೇ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ? 10,000 ಘಟಕಗಳು ಇವತ್ತು 50% ಸಬ್ಸಿಡಿ ತಗೊಂಡು ಇವತ್ತು ಆಹಾರ ಸಂಸ್ಕರಣೆ ಘಟಕಗಳನ್ನ ಹಾಕಿದ್ದಾರೆ. ಒಬ್ಬೊಬ್ಬರು 8 ರಿಂದ 10 ಜನಕ್ಕೆ ನೌಕರಿ ಒದಗಿಸಿದ್ದಾರೆ. 80,000ರಿಂದ 1 ಲಕ್ಷ ಜನಕ್ಕೆ ನೌಕರಿ ಸಿಕ್ಕಿದೆ. ಅದು ನಮಗೆ ಒಂದು ಹೆಮ್ಮೆ ತಂದಿರುವಂಥ ವಿಷಯ. ಹೀಗಾಗಿ ಇವತ್ತು ಆ ಘಟಕಗಳಲ್ಲಿ ನಾವು ಏನು ಮಾಡ್ತಾ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನಾನು 200 ಕ್ಯಾಟಗರಿ ಆಫ್ ಫುಡ್ ಪ್ರಾಡಕ್ಟ್ಸ್ ಇದೆ ಸರ್ ಅಂತ ನಿಮ್ಗೆ ಹೇಳಿದಾಗ ಅಷ್ಟೊಂದಿದೆಯಾ, ಆದರೆ ಒಂದು ಬ್ರಾಡ್ 10 ಕ್ಯಾಟಗರೀಸ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಇವತ್ತು KMF 1 ಕ್ಯಾಟಗರಿ ಆಫ್ ಫುಡ್ ಪ್ರಾಡಕ್ಟ್, ಆಹಾರ ಸಂಸ್ಕರಣೆ, ಅದು ಆಹಾರ ಸಂಸ್ಕರಣೆಯ ಬೃಹತ್ ಆಕಾರದಲ್ಲಿರುವಂಥ ಒಂದು ಸಂಸ್ಥೆ. ಅಮೂಲ್ ಇರ್ಬೋದು, ನಮ್ಮ KMF ಏನು ಡೈರಿ ಪ್ರಾಡಕ್ಟ್ಸ್ ಅಲ್ವಾ. KMF ಅವರು ಹೋಗಿ ಏನು ಹಸು ಕಟ್ಟಿ ಹಾಲು ಕರೆಯೋಲ್ಲ. ಆದರೆ ನಮ್ಮ ಘಟಕಗಳಲ್ಲಿ ನಮಗೆ ಮಿಲ್ಲೆಟ್ಸ್, ಸಿರಿಧಾನ್ಯ ಅಂತ ಇದೆಯಲ್ಲ, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಗೆ ನೋಡಿ 2993 ಇವತ್ತು ಬೆಳಗ್ಗೆ ತಗೊಂಡಿರೋ ನನ್ನ MIS ಸ್ಟ್ಯಾಟಿಸ್ಟಿಕ್ಸ್, ಮಿಲ್ಲೆಟ್ಸ್ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಗೆ ಸರ್ 2993 ಘಟಕಗಳು ಇವತ್ತು ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೀತಾ ಇದೆ. ಅವರೆಲ್ಲ ಮನೆಯಲ್ಲೋ ಅಥವಾ ಸಣ್ಣ ಪುಟ್ಟ ಜಾಗಗಳಲ್ಲಿ ನಮ್ಮ PMFME, ಕ್ಯಾಪೆಕ್ಸ್ ಸಂಸ್ಥೆ, ಮಾಫ್ಟಿ ಸಂಸ್ಥೆಯಿಂದ ತಗೊಂಡಂಥ ಸಬ್ಸಿಡಿ ಮತ್ತು ಲೋನ್, ಆ ಒಂದು ಸ್ಟ್ರೆಂತಿಂದ ಇಷ್ಟು ಯೂನಿಟ್ಸ್ ನಡೀತಾ ಇದೆ. ಈ ಇಷ್ಟು ಮಿಲ್ಲೆಟ್ಸ್ ಯೂನಿಟ್ಸ್ ನಡೀತಾ ಇದೆ ಅಂದರೆ ಏನರ್ಥ?
ನಮಗೆ ಬೇಕಾಗಿರೋದು ನಮ್ಮ ಸುರೇಶ್ ಸರ್ಗೂ ಪಾಟೀಲ್ ಸರ್ಗೂ ನಮ್ಮ ಕೃಷಿ ಮಂತ್ರಿಗಳಿಗೂ ನಾವು ಗಮನಕ್ಕೆ ತರಬೇಕಾದ್ರೆ ಏನಂದರೆ ಮಿಲ್ಲೆಟ್ಸ್ ಅದಕ್ಕೆ ಬೇಡಿಕೆ ಹೆಚ್ಚಾಯ್ತದೆ. ಬೇಡಿಕೆ ಹೆಚ್ಚಾದಾಗ ಏನಾಯಿತು, ಮಿಲ್ಲೆಟ್ಸ್ ಬೆಳೆಯೋರು ಅದು ತುಂಬ ಮಳೆ ನೀರಿನಲ್ಲಿ ಬೆಳೆಯುವಂಥ ಇವು ಕ್ರಾಪ್ಸ್, ಅವ್ರಿಗೆ ಒಂದು ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದಾಗ ಏನಾಗುತ್ತೆ, ಬೆಲೆ ಹೆಚ್ಚಾಗುತ್ತೆ. ಬೆಲೆ ಹೆಚ್ಚಾಗಿ ಆದ್ದರಿಂದ ನಾವೇನು ಮಾಡಿದ್ವಿ, ಈ ಆಹಾರ ಸಂಸ್ಕರಣೆಯಿಂದ ಮೌಲ್ಯವರ್ಧನೆ ಆಯಿತು, ಮೌಲ್ಯವರ್ಧನೆಯಿಂದ ಈ ಬೇಡಿಕೆ, ಮೌಲ್ಯವರ್ಧನೆ ಹಾಗೂ ಬೇಡಿಕೆಯಿಂದ ಈ ಒಂದು ಕ್ರಾಪ್ಸ್ಗೆ ಏನಾಯಿತು, ಬೇಡಿಕೆ ಹೆಚ್ಚಾದ್ರಿಂದ ಬೆಲೆ ಹೆಚ್ಚಾಯಿತು. ಈ ಒಂದು ಕನೆಕ್ಟಿವಿಟಿ ಕೊಟ್ಟು ನಾವು ತುಂಬ ಹೆಮ್ಮೆಯಿಂದ ಇದನ್ನು ಹೇಳ್ಕೊಳ್ತೇವೆ. ಇದಾದ ಮೇಲೆ ಆಯಿಲ್ ಸೀಡ್ಸ್, ಈ ಗಾಣದ ಎಣ್ಣೆಯನ್ನು ಮೊದಲು ಸಿಗ್ತಾನೆ ಇರಲಿಲ್ಲ. ಒಂದು 15 ವರ್ಷ ನಾವು ಗಾಂಧಿ ಬಜಾರ್ಲಿ ಯಾವುದೋ ಒಂದು ಶೆಟ್ರಂಗಡಿ ಅಥವಾ ಕ್ಯೂ ನಿಂತು ತಗೊಂಡ್ಬರೋ. ಇವತ್ತು ಥ್ಯಾಂಕ್ಸ್ ಟು ಕ್ಯಾಪೆಕ್, ಥ್ಯಾಂಕ್ಸ್ ಟು PMFME ಲೋನ್ಸ್, ಸಬ್ಸಿಡೀಸ್, ಥ್ಯಾಂಕ್ಸ್ ಟು ದ ಬ್ಯಾಂಕ್ಸ್, ಥ್ಯಾಂಕ್ಸ್ ಟು ಆಲ್ ಯು ಮೀಡಿಯಾ ಪೀಪಲ್ ಹೂ ಹ್ಯಾವ್ ಬೀನ್ ಪ್ರಮೋಟಿಂಗ್ ಕ್ಯಾಪೆಕ್ ಅಂಡ್ PMFME ಪ್ರಾಡಕ್ಟ್ಸ್ ಅಂಡ್ PMFME ಸ್ಕೀಮ್ಸ್. ಇವತ್ತು ಆಯಿಲ್ ಸೀಡ್ ಬೇಸ್ಡ್ ಪ್ರಾಡಕ್ಟ್ಸ್ 1595 ಯೂನಿಟ್ಸ್ ಇದೆ ಕರ್ನಾಟಕದಲ್ಲಿ. ಹಾಗೆ ಬೇಕ್ರಿ ರಿಲೇಟೆಡ್, ಇವತ್ತು ಬೇಕ್ರಿ ಫೀಲ್ಡಲ್ಲಿ ಯಾರು ಒಂದು ಪಿತಾಮಹ ಇದ್ದಾರೆ ಅಂದರೆ ನೀವು ಯಾರು ನೋಡಿದ್ದೀರಾ? 100% ನೀವು ಯಾರು ನೋಡಿಲ್ಲ. ಬೇಕ್ರಿ ಫೀಲ್ಡಲ್ಲಿ ನಮ್ಮ ಸುರೇಶ್ ಅವರೇ ಸಾವಿರಾರು ಜನ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸಾವಿರಾರು ಜನ ನೋಡಿ, ಮಾಧ್ಯಮ ನಾವೆಲ್ಲ ತಿಳುವಳಿಕೆ ಇರುವಂಥ ಜನಕ್ಕೆ ನಮ್ಮ ಸುರೇಶ್ ಅವ್ರದ್ದು ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿಲ್ಲ ಅಲ್ಲ. ಹಾಗೆ ಬೇಕ್ರಿ ಯೂನಿಟ್ಸಲ್ಲಿ 1168 ಯೂನಿಟ್ಸು ಸರ್. ಅದರಲ್ಲಿ ನಿಮ್ಮ ಶಿಷ್ಯರಿದ್ದಾರೆ, ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದಮ್ ಆರ್ ಯುವರ್ ಸ್ಟೂಡೆಂಟ್ಸ್ ಅಂತ ಹೇಳಲಿಕ್ಕೆ ಏನು ತಪ್ಪಾಗಲ್ಲ, ಆಯ್ತಲ್ಲ. ಹಾಗೆ ಎಲ್ಲದಕ್ಕಿಂತ ನನಗೆ ಸ್ವಲ್ಪ ಖುಷಿ ಕೊಟ್ಟಿರುವಂಥದ್ದು ನಿಮ್ಮ ವಿಷಯ ತಿಳಿಸ್ಲಿಕ್ಕೆ, ಜಾಗರಿ ಬೆಲ್ಲ 100% ಪ್ರೂವನ್ ಶುಗರ್, ವೈಟ್ ಶುಗರ್, ಟು ವಾಟ್ ಎಕ್ಸ್ಟೆಂಟ್ ಇಟ್ ಇಸ್ ಡೇಂಜರಸ್ ಅಂತ. ಅದಕ್ಕೆ ಪರ್ಯಾಯವಾಗಿ ಎಲ್ಲರೂ ಇವತ್ತು 5 ಸ್ಟಾರ್ ಹೋಟ್ಲಲ್ಲಿ ಬ್ರೌನ್ ಶುಗರ್ ಅಂದರೆ ಯಾವುದೋ ಡ್ರಗ್, ನಾನು ಇದೇನಪ್ಪ ಬ್ರೌನ್ ಶುಗರ್ ಅಂದರೆ ಟೈಕ್ನಿಕ್ ಅವರಿಂದ ನಮ್ಗೆ ಫಸ್ಟ್ ಗಾಬರಿ. ಓಪನ್ ಮಾಡೋದು ಬೆಲ್ಲದ ಪುಡಿ, ಅದರಲ್ಲೂ ಏನಾದ್ರು ಇವಾಗ ಆರ್ಗ್ಯಾನಿಕ್ಕು, ಅದರಲ್ಲಿ ಬ್ರೌನು, ಅದರಲ್ಲಿ ವಿತೌಟ್ ಸುಣ್ಣ, ಏನು ಲೈಮು, ಅದರಲ್ಲಿ ಏನೇನೋ ಸ್ಪೆಷಾಲಿಟಿ ಜಾಗರೀಸ್ ಬಂದುಬಿಟ್ಟಿವೆ, ಸ್ಪೆಷಾಲಿಟಿ ಕಾಫಿ ಹೌಸಸ್ ಬಂದವು ನೋಡಿ ಆ ಥರ. ಅದರಲ್ಲಿ ಜಾಗರಿ ಬೇಸ್ಡ್ ಪ್ರಾಡಕ್ಟ್ಸು 507 ಯೂನಿಟ್ಸ್ ಅಷ್ಟೇ ಇವೆ. ಆದರೆ 507 ಯೂನಿಟ್ಸ್ಗೆ ನಾವು ಸಬ್ಸಿಡಿ ಕೊಟ್ಟು ಸಹಾಯಧನ ನೀಡಿ ಎಸ್ಟಾಬ್ಲಿಷ್ ಮಾಡಿರೋ ಅಂಥವು 1,500 ಯೂನಿಟ್ಸ್ ಮೇಲವೆ. ಅವರೆಲ್ಲರೂ ನನ್ನ ಹತ್ರ ಗಲಾಟೆ, ಸರ್ ನಮಗೆ ಗೊತ್ತೇ ಇರಲಿಲ್ಲ ಪ್ರೋಗ್ರಾಮು, ಈ ಸ್ಕೀಮ್ ಗೊತ್ತೇ ಇರಲಿಲ್ಲ. ಅದರಲ್ಲಿ ಎಲ್ಲದಕ್ಕಿಂತ ಎತ್ತಿದ ಕೈ ತುಂಬ ಜನಕ್ಕೆ ಸ್ಫೂರ್ತಿ ತುಂಬಿರೋರು ಇವತ್ತು ನಿರಂತರವಾಗಿ ದಿನೇ ಬೆಳಗ್ಗೆ ನಾನೆಷ್ಟು ಓಡಾಡ್ತೀನೋ ನನಗೆ ಗೊತ್ತಿದೆ. ನನಗಿಂತ ಹೆಚ್ಚಾಗಿ ಈ ಫೀಲ್ಡಲ್ಲಿ ಆಹಾರ ಸಂಸ್ಕರಣೆ ಜನರಲಿ, ಬಟ್ ಜಾಗರಿ ಫೀಲ್ಡಲ್ಲಿ ಓಡಾಡಿಕೊಂಡು ಹೋರಾಟ ಮಾಡಿ ಸ್ಫೂರ್ತಿ ತುಂಬುತ್ತಾ ಇರೋರು. ದಯವಿಟ್ಟು ಎದ್ದು ನಿಂತ್ಕೋಬೇಕು. ನಮ್ಮ ಮಹಾದೇವ್ ಅವರು ಇಲ್ಲಿದ್ದಾರೆ, ದಯವಿಟ್ಟು ಮಾಧ್ಯಮದವರಿಗೆ ನಿಮ್ಮೊಂದು ಕೈ ಹೋಗಿ, ಈ ಇಸ್ ಎ ಗ್ರೇಟ್ ಮ್ಯಾನ್ ಇನ್ ದಿಸ್ ಫೀಲ್ಡ್. ಹಾಗೆ ಇದು ಇಲ್ಲಿಗೆ ನಿಲ್ಲಲ್ಲ. ಸ್ಪೈಸಸ್ 426 ಯೂನಿಟ್ಸ್ ಇದೆ. ಚಿಲಿದೆ ಪ್ರಾಡಕ್ಟ್ ಸಪ್ರೇಟ್ ಇದೆ 294 ಯೂನಿಟ್ಸ್. ಹಾಗೆ 10,000 ಯೂನಿಟ್ಸ್ನ ನಾವು ದಾಟಿದ್ದೀವಿ. ದಯವಿಟ್ಟು ಈ ಒಂದು ಹೋರಾಟದಲ್ಲಿ, ಈ ಒಂದು ಸಾಧನೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸಿರೋದ್ರಿಂದ ನಮ್ಮ ಸರ್ಕಾರದ್ದು, ಪರ್ಟಿಕ್ಯುಲರ್ಲಿ ನಮ್ಮ ಚೌಡಾಯಿಸ್ವಾಮಿ ಸರ್, ನಮ್ಮ ಮಿನಿಸ್ಟ್ರದು, ನಿಮ್ಮೆಲ್ಲರಿಗೂ ಕೃತಜ್ಞತೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಆಹಾರ ಸಂಸ್ಕರಣೆಯಿಂದ ಬರೀ ರೈತರಿಗೆ ಬೆಲೆ ಸಿಕ್ತು ಅನ್ನೋದು ಒಂದೇ ಬರಲ್ಲ. ತುಂಬ ಜನ ಎಕ್ಸ್ಪೋರ್ಟ್ಸು, ಮೊನ್ನೆ ತಾನು 3 ಜನ ಸಿಂಗಪೂರ್ ಕಳಿಸಿದ್ರು. ಬರೀ ನಾವಲ್ಲಿ ಸ್ಟಾಕ್ ಮಾತ್ರ ನಾವು ಪೇ ಮಾಡಿದೋ, ಅವರೇ ಫ್ಲೈಟ್ ಟಿಕೆಟ್ ಎಲ್ಲ ಹಾಕಿಕೊಂಡು ಹೋಗಿ ಬಂದರು. ಅದರಲ್ಲಿ ಜವಾರಿ ಫುಡ್ಸ್ ಅವರೊಬ್ಬರು, ಇನ್ನೊಬ್ಬರು ಈ ಮೊರಿಂಗಾ ನುಗ್ಗೆ ಸೊಪ್ಪು, ನಮ್ಮ ಕಡೆ ಎಲ್ಲ ನುಗ್ಗೆ ಸೊಪ್ಪು, ನುಗ್ಗೆ ಸಾರು ಮಾಡ್ತಿದ್ರು, ಪಲ್ಯ ಮಾಡ್ತಿದ್ರು, ನುಗ್ಗೆಕಾಯಿ, ಅವರೊಬ್ಬರು ಹೋಗಿದ್ರು. ನಮ್ಮ ರಾಜಮುಡಿ ಅವರೆಲ್ಲ ಇದ್ದಾರೆ, ನಾಗೇಂದ್ರ ಅವರೇ ದಯವಿಟ್ಟು ನೀವು ಸ್ವಲ್ಪ ನೆನ್ಕೊಳ್ಳಿ. ಹೀಗೆ ಇವರೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಜವಾರಿಯವರು 27 ಡಿಸ್ಟ್ರಿಬ್ಯೂಟರ್ಸ್ ಏನೋ ಅಪಾಯಿಂಟ್ ಮಾಡಿದ್ದಾರೆ US ಅಲ್ಲಿ. ನಾಗೇಂದ್ರ ಅವರನ್ನು ಸಿಂಗಪೂರಲ್ಲಿ ಯಾವುದೋ ಡಿಸ್ಟ್ರಿಬ್ಯೂಟರ್ನ ಅಪಾಯಿಂಟ್ ಮಾಡಕ್ಕೆ ಹೋಗಿದ್ರು. ಹೀಗೆ ಎಕ್ಸ್ಪೋರ್ಟಲ್ಲೂ ನಮಗೆ ಫಾರಿನ್ ಎಕ್ಸ್ಚೇಂಜ್ ಕ್ರಿಟಿಕಲ್ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಹೇಳ್ತಾ ಇರ್ತಾರಲ್ಲ, ಈಗ ಕುಸ್ತೋಗಿದೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತ. ಅದಕ್ಕೆ ನಮ್ಮ ಕ್ಯಾಪೆಕ್ ಸಂಸ್ಥೆಯಿಂದ ಇವರೆಲ್ಲ ಬಂದು ಬೆಳೆದು ನಿಂತು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇರೋರು 100 ಜನ ಇದ್ದಾರೆ.
ಅದನ್ನೆಲ್ಲ ನಾವು ಹೇಳಲಿಕ್ಕೆ ಹೋದರೆ ಸಂವಾದ ಫುಲ್ಲು ಕ್ಯಾಪಿಟಲ್ ಸಂಸ್ಥೆ ಬಗ್ಗೆನೇ ಆಗಬೇಕಾಯ್ತದೆ. ಅದಕ್ಕೆ ಐ ವಿಲ್ ಕಟ್ ಶಾರ್ಟ್ ದಟ್. ಸೊ ಅದಲ್ಲದೆ ಭಾರಿ ಇಂಪಾರ್ಟೆಂಟ್ ವಿಷಯ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಬಗ್ಗೆ ಪ್ರೈಮ್ ಮಿನಿಸ್ಟರ್ ಅವರು ಇತ್ತೀಚೆಗೆ ದೊಡ್ಡ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮದವರು ನಾವು ಎಲ್ಲ ಯಾವ ಮಟ್ಟಕ್ಕೆ ಆರ್ಗ್ಯಾನಿಕ್ ಫುಡ್ಸ್ ಬಗ್ಗೆ ನಾವು ಕೈ ಜೋಡಿಸ್ಬೇಕಾಗಿದೆ ಅಂದರೆ, ಆರ್ಗ್ಯಾನಿಕ್ ಫುಡ್ಸ್ ಎಸ್ ಕೆಮಿಕಲ್ ಫರ್ಟಿಲೈಸರ್ ಲೋಡನ್ನು ಕಮ್ಮಿ ಮಾಡಿ, ಇಂಪೋರ್ಟ್ಸನ್ನ ಕಮ್ಮಿ ಮಾಡಿ ಅಂತ ಕರೆ ಬಂದಿದೆ ದೊಡ್ಡವರಿಗೆ. ಯಾವ ರೀತಿ ಮಾಡ್ತೀರಿ? ಆರ್ಗ್ಯಾನಿಕ್ ಕಾರ್ಬನ್ದೇ ಡೆಪ್ಲೀಷನ್ ಆಗ್ತಾ ಇದೆ ಸಾಯಿಲಲ್ಲಿ. ಅದನ್ನೆಲ್ಲ ನೀವು ಒಂದು ಸ್ಪೆಷಲ್ ಕಾಲಮನ್ನು ನೀವು ಡೆಡಿಕೇಟ್ ಮಾಡಿ ಅಗ್ರಿಕಲ್ಚರ್ಗೆ, ಫುಡ್ ಪ್ರೊಸೆಸಿಂಗ್ಗೆ ನೀವು ಮಾಡ್ಕೊಂಡು ಹೋದರೆ, ನನ್ನ ಮನವಿ ಅದು, ದಯವಿಟ್ಟು ಅದು ಮಾಡ್ಕೊಂಡು ಹೋದರೆ ನೋಡಿ, ಇವಾಗ ಹೋಬಳಿವಾರು ಗೋಶಾಲೆಗಳನ್ನು ಸ್ಥಾಪಿಸೋಕ್ಕೆ ಅಂತ ಈಗ ನಡೀತಾ ಇದೆ, ಒಂದು 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 ಮೂಮೆಂಟ್ ನಡೀತಾ ಇದೆ. ಆ ಒಂದು ಗೊಬ್ಬರ ಇಲ್ಲದೇ ನೀವು ಆರ್ಗ್ಯಾನಿಕ್ ಫುಡ್ಡನ್ನ, ಆರ್ಗ್ಯಾನಿಕ್ ಕ್ರಾಪ್ಸನ್ನಾಗಲಿ, ಆರ್ಗ್ಯಾನಿಕ್ ಕಾರ್ಬನ್ನನ್ನು ಇನ್ಕ್ರೀಸ್ ಮಾಡೋದಾಗಲಿ ಸಾಯಿಲಲ್ಲಿ ಸಾಧ್ಯ ಇರಲ್ಲ. ಅದಕ್ಕೆ ಸಂರಕ್ಷಣೆ, ಗೋ ಸಂರಕ್ಷಣೆಯೂ ಆಗಿ, ಅಲ್ಲಿ ನಮ್ಗೆ ಬರೋದು ಗೊಬ್ಬರನ ಹೋಬಳಿವಾರು ಆ ರೈತರು ಬೆಳೆದು ಎಲ್ಲೆಲ್ಲೋ ಒಂದೊಂದು ಪಾಕೆಟ್ಸ್, ಒಂದು ಹೋಬಳಿಲಿ ಒಂದು 50 ಜನ ರೈತರು ಮುಂದಕ್ಕೆ ಬಂದು ಆರ್ಗ್ಯಾನಿಕ್ ಕ್ರಾಪ್ಸನ್ನು ಬೆಳೀಲಿಕ್ಕೆ ಬಂದಾಗ ನಾವು ಮಾಧ್ಯಮ ಮಿತ್ರರು ಕೈ ಜೋಡಿಸಿದಾಗ ಇದು ಒಂದು ಆಂದೋಲನ ಶುರು ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆಯನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ಆಹಾರ ಸಂಸ್ಕರಣೆ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ವಿ. ಅದರ ಮುನ್ನೋಟವನ್ನು ಕೂಡ CN ಪ್ರಕಾಶ್ ಸರ್ ಅವರು, ವ್ಯವಸ್ಥಾಪಕ ನಿರ್ದೇಶಕರು, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಈ ಕಾರ್ಯಕ್ರಮದ ಕುರಿತು ಬಾನುಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಪಡಿಸಿ ನಿರ್ಮಾಣ ಮಾಡಿದವರು ಡಾಕ್ಟರ್ SM ಸುಧಾಕರ್. ಸಹಾಯ ರೇಷ್ಮಾ ಹಾಗೂ ದೀಪಿಕಾ. ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ದಿನಾಂಕ 23ರ ಶನಿವಾರ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಬಹುದು.